ಐಸಿಎಸ್ ಪಾಡ್ಕಾಸ್ಟ್ ಕಡೆಯಿಂದ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಶ್ರೀಕಾಂತ್ ಕಾಜಿ. ಇಂದು ನಮ್ಮ ಐಸಿಎಸ್ ಪಾಡ್ಕಾಸ್ಟ್ಗೆ ಬಂದಂತಹ ಸಾಧಕರು ಪ್ರೇಮ್ ಸಾಗರ್ ದಾಂಡೇಕರ್ ಸರ್. ಸರ್ ನಮಸ್ಕಾರ. ನಮಸ್ತೆ. ಸರ್ ಮೂಲತಃ ಬೀದರ್ ಜಿಲ್ಲೆಯವರು, ಹಲ್ಕಿ ತಾಲೂಕಿನ ನಿಟ್ಟೂರು ಗ್ರಾಮದವರು. ಕಿರು ಪರಿಚಯ ಸರ್ ಅವರು ಕೊಡ್ತಾರೆ. ಸರ್ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಪ್ರೇಮ್ ಸಾಗರ್ ದಾಂಡೇಕರ್. ನಾನು ಮೂಲತಃ ನಿಟ್ಟೂರು ಬಿ ಗ್ರಾಮದವನು. ಬೀದರ್ ಜಿಲ್ಲೆಯ ಭಾಲ್ಕಿ ತಾಲೂಕಿನಲ್ಲಿ ಬರುವಂಥ ಒಂದು ಗ್ರಾಮ. ಅಲ್ಲಿ ನಾನು 22/9/1979 ನಾನು ಜನ್ಮ ತಾಳಿದ್ದೇನೆ. ನನ್ನ ಪ್ರಾಥಮಿಕ ಶಿಕ್ಷಣ ಮತ್ತು ಪ್ರೌಢ ಶಿಕ್ಷಣ ನಾನು ಮುಗಿಸಿದ್ದು ಅದೇ ಗ್ರಾಮದಲ್ಲಿ, ನಿಟ್ಟೂರು ಬಿ ಗ್ರಾಮದಲ್ಲಿ. ಮುಂದೆ ನಾನು PU ಮತ್ತು ಡಿಗ್ರಿ ಬೀದರ್ನ ಭೂಮರೆಡ್ಡಿ ಕಾಲೇಜಿನಲ್ಲಿ ಮುಗಿಸಿದ್ದೇನೆ. ಮತ್ತು BEd ಬಂದುಬಿಟ್ಟು KLE ಮಹಾವಿದ್ಯಾಲಯ ಹುಬ್ಬಳ್ಳಿಯಲ್ಲಿ ನಾನು ಮುಗಿಸಿದ್ದೇನೆ. ಸರ್ ಎಜುಕೇಶನ್ ಆದಮೇಲೆ ನಿಮ್ಮ ಪ್ರೊಫೆಷನ್ ಏನಾಗಿ ಜಾಯ್ನ್ ಆಗಿದ್ದೀರಾ ಸರ್? ಫಸ್ಟ್ ನಾನು ಎಜುಕೇಷನ್ BEd ಮುಗಿದ ತಕ್ಷಣ ನಾನು ಒಂದು ಕಡೆ MA ಅಡ್ಮಿಷನ್ ಮಾಡಿದ್ದೆ. ಅದೇ ಸಂದರ್ಭದಲ್ಲಿ ಹೈಸ್ಕೂಲ್ ಟೀಚರ್ ಆಗಿ ಕೂಡ ನಾನು ಕೆಲಸ ಮಾಡಿದ್ದೆ. 2004ರಿಂದ 2010ರವರೆಗೆ ನಾನು ಪ್ರೌಢಶಾಲಾ ಶಿಕ್ಷಕನಾಗಿ ನಾನು ಕರ್ತವ್ಯ ನಿರ್ವಹಿಸಿದ್ದೇನೆ. ಪ್ರೌಢಶಾಲಾ ಶಿಕ್ಷಕರಾಗಿ ಕೆಲಸ ಮಾಡ್ತಿದ್ರಲ್ಲ, ಅವಾಗ KPSC ಬರೀಬೇಕಂತ, KPSC ಮಾಡ್ಬೇಕಂತ ನಿಮ್ಗೆ ಯಾರಿಂದ ಪ್ರೇರೇಪಣೆ ಸಿಕ್ತು ಸರ್? ನಾನು ಮೂಲತಃ ಅಂದರೆ ಎಲ್ಲರ ಪ್ರಕಾರ, ನಮ್ಮ ಶಿಕ್ಷಕರ ಪ್ರಕಾರ ಮತ್ತು ನನ್ನ ಕಾನ್ಫಿಡೆಂಟ್ ಪ್ರಕಾರ ನಾನು ಹೇಳೋದಕ್ಕೆ ಏನು ಬಯಸ್ತೀನಿ ಅಂದರೆ, ನಾನು ಮುಂಚೆಯಿಂದನೂ ಸ್ವಲ್ಪ ಜಾಣ ವಿದ್ಯಾರ್ಥಿ ಅಂತಲೇ ನಾನು ಅನಿಸ್ಕೊಂಡಿದ್ದೆ ಸರ್. ಪ್ರಾಥಮಿಕ ಒಂದು ಶಿಕ್ಷಣ, ಪ್ರೌಢ ಶಿಕ್ಷಣ ಮತ್ತು ಕಾಲೇಜು ಶಿಕ್ಷಣದಲ್ಲೂ ಕೂಡ ನಾನು ಉನ್ನತ ಅಂಕಗಳನ್ನು ಗಳಿಸಿ ಉನ್ನತ ಶ್ರೇಣಿಯಲ್ಲೇ ನಾನು ಯಾವಾಗಲೂ ಪಾಸ್ ಆಗ್ತಾ ಇದ್ದೆ. ಆವಾಗ ನಮ್ಮ ಶಿಕ್ಷಕರನ್ನವರು, ಈ ಹುಡುಗ ಮುಂದೆ ಏನಾದರೂ ಒಂದು ಒಳ್ಳೆಯ ಒಂದು ಹುದ್ದೆಗೆ ಹೋಗುವಂಥ ಲಕ್ಷಣ ಎಲ್ಲವೂ ಇದೆ ಅಂತ ನಮ್ಮ ಶಿಕ್ಷಕರು ಹೇಳ್ತಾನೆ ಇದ್ದರು. ಜೊತೆಲಿ ಇವತ್ತೂ ಕೂಡ ನನಗೆ ನಮ್ಮ ಪ್ರಾಥಮಿಕ ಶಿಕ್ಷಣ ಕಲಿಸಿದಂಥ ಗುರುಗಳು, ಪ್ರೌಢ ಶಿಕ್ಷಣ ಕಲಿಸಿದಂಥ ಗುರುಗಳು, ಮತ್ತು ನನಗೆ ಪರಿಚಯ ಇರತಕ್ಕಂಥ ಎಲ್ಲ ನಮ್ಮ ಹಿರಿಯ ವಿದ್ಯಾರ್ಥಿಗಳು ಇವತ್ತೂ ಕೂಡ ಹೇಳ್ತಾ ಇದ್ರು, ನೀವು ಇದ್ದಾಗಿನಿಂದನೂ ತುಂಬ ಜಾಣರಾಗಿದ್ದೀರಿ. ಆದ್ದರಿಂದ ನಮಗಿದು ಇದ್ರ ಬಗ್ಗೆ ಮೊದಲೇ ಊಹೆ ಇತ್ತು, ನೀವು ಮುಂದಿನ ದಿವಸಗಳಲ್ಲಿ ಯಾವುದಾದ್ರೂ ಒಂದು ಹುದ್ದೆಗೆ ನೀವು ಒಳ್ಳೆಯ ಹುದ್ದೆಗೆ ಹೋಗ್ತೀರಾ ಅನ್ನುವಂಥ ಒಂದು ಊಹೆ ನಮಗೆ ಮೊದಲೇ ಇತ್ತು. ಇವತ್ತು ಅದು ನಿಜವಾಗಿದೆ ಅನ್ನುವಂಥ ಒಂದು ಮಾತನ್ನು ಇವತ್ತು ಕೂಡ ನನಗೆ ಕೆಲವರು ಸಿಕ್ಕಂಥ ಸಂದರ್ಭದಲ್ಲಿ ನಮ್ಮ ಶಿಕ್ಷಕರಾಗಲಿ, ನಮ್ಮ ಅಕ್ಕಪಕ್ಕದವರಾಗಲಿ ಅದು ಹೇಳ್ತಾನೆ ಇರ್ತಾರೆ. ಎಲ್ಲರ ಪ್ರೇರೇಪಣೆಯಿಂದ ಪ್ರೇರಣೆ ಖಂಡಿತವಾಗಿಯೂ ನನ್ನಲ್ಲಿರ್ತಕ್ಕಂಥ ಒಂದು ಪ್ರತಿಭೆಯನ್ನು ಅವತ್ತೇ ಗುರುತಿಸಿದ್ರು. ಜೊತೆಲಿ ಇನ್ನೊಂದೇನು ಅಂದರೆ, ನಾನು ಹೈಸ್ಕೂಲ್ ಶಾಲಾ ಶಿಕ್ಷಕನಾಗಿದ್ದಾಗ ಅವಾಗ ಹಲವಾರು ಒಂದು ಮ್ಯಾಗ್ಝಿನ್ಗಳನ್ನು ನಾವು ಓದ್ತಾ ಇರ್ತಿದ್ವಿ. ಅದರಲ್ಲಿ ಮುಖ್ಯವಾಗಿ ಏನು ಅಂದರೆ ದಿಕ್ಸೂಚಿ. ಆ ದಿಕ್ಸೂಚಿ ಪತ್ರಿಕೆಯಲ್ಲಿ ಪ್ರತಿ ತಿಂಗಳು IAS ಮತ್ತು KS ಟಾಪರ್ಗಳ ಪರಿಚಯ ಅಲ್ಲಿ ಇರ್ತಾ ಇತ್ತು. ಆದ್ದರಿಂದ ಅದನ್ನು ಓದ್ಕೊಂಡು ನಮಗೆ ಪ್ರತಿ ತಿಂಗಳು ನಾವು ಓದ್ತಾ ಇರಬೇಕಾದ್ರೆ ನಾವೇಕೆ ಆ ಸಾಧನೆ ಮಾಡಬಾರದು? ಹಲವು ಒಂದು ಗ್ರಾಮಾಂತರ ಪ್ರದೇಶದಿಂದ ಬಂದಂಥ ಪ್ರತಿಭೆಗಳು ಮತ್ತು ಕನ್ನಡ ಮಾಧ್ಯಮದಲ್ಲಿ ಓದಿದಂಥವರು, ಅವರು ಕೂಡ IAS KS ಆಗ್ತಾರೆ ಅಂದರೆ ನಾವ್ಯಾಕೆ ಆಗಬಾರ್ದು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಯೋಚನೆ ಮಾಡಿದ್ದೂ ಇದೆ. ಜೊತೆಯಲ್ಲಿ ಹೈಸ್ಕೂಲು ಶಾಲಾ ಶಿಕ್ಷಕನಾಗಬೇಕಾದ್ರೆ ನಮಗೆ CET ಪರೀಕ್ಷೆ ಪಾಸ್ ಮಾಡೋದರ ಮುಖಾಂತರ ನಾವು ಹೈಸ್ಕೂಲು ಶಾಲಾ ಶಿಕ್ಷಕನಾಗಿ ಕೂಡ ಆಯ್ಕೆಯಾಗಿದ್ದೆ. ಅದೇ ಒಂದು ಅಧ್ಯಯನ ನಾನು ಮುಂದುವರಿಸ್ಕೊಂಡು ಮತ್ತು ಬೇರೆ ಬೇರೆ ಒಂದು ರೀತಿಯಿಂದ ಪ್ರೇರೇಪಣೆ ಪಡೆದುಕೊಂಡು ಮತ್ತು ಓದುವಂಥ ಒಂದು ಹವ್ಯಾಸ, ಅದು ನನಗೆ KS ಮಾಡೋದಕ್ಕೆ ಒಂದು ಸಾಧ್ಯವಾಯಿತು. ಮತ್ತು ಹಲವಾರು ಏನು ಯಶಸ್ವಿ ಆದಂಥ ಒಂದು IASನಲ್ಲಿ KSನಲ್ಲಿ ಯಶಸ್ವಿ ಆದಂಥ ವ್ಯಕ್ತಿಗಳು ಕೂಡ ನನಗೆ KS ಬರೆಯೋದಕ್ಕೆ ಒಂದು ಪ್ರೇರಣೆ ಆಗೋದಕ್ಕೆ ಸಾಧ್ಯವಾಯಿತು. ಸರ್, KS ನೀವು ಎಲ್ಲಾದರೂ ಟ್ರೈನಿಂಗ್ ತೊಗೊಂಡಿದ್ದೀರಾ, ಟ್ಯೂಷನ್ ಏನಾದರೂ ಹೋಗಿದ್ದೀರಾ ಸರ್? ಅಲ್ಲ, ನಾನು ಪ್ರೌಢಶಾಲಾ ಸಹ ಶಿಕ್ಷಕನಾಗಿ ಕೆಲಸ ಮಾಡ್ತಾ ಇರಬೇಕಾದ್ರೆ ನನಗೆ ಯಾವುದೇ ಒಂದು ಕೋಚಿಂಗ್ ತಗೊಳ್ಳಿಕ್ಕೆ ಆಗಲಿಲ್ಲ ಸರ್. ನನಗೆ ಪೂರ್ವದ ಒಂದು ಅನುಭವ ಏನಿತ್ತು ಅಂದರೆ, ವಸ್ತುನಿಷ್ಠ ಪ್ರಶ್ನೆಗಳನ್ನು ಅಧ್ಯಯನ ಮಾಡಿ ನಾನು ಹೈಸ್ಕೂಲ್ ಶಾಲಾ ಶಿಕ್ಷಕನಾಗಿ 2004ರಲ್ಲಿ ಆಯ್ಕೆಯಾಗಿದ್ದೆ. ಅದರದ ಅನುಭವದ ಆಧಾರದ ಮೇಲೆ ನಾನು 2008ರ ಒಂದು KS ಪ್ರಿಲಿಮಿನರಿ ಪರೀಕ್ಷೆಯನ್ನು ಕೂಡ ಪಾಸ್ ಮಾಡಿದೆ. ಅದು ಪಾಸ್ ಮಾಡಿದ್ಮೇಲೆ ನಾನು ಮತ್ತೆ ಮುಖ್ಯ ಪರೀಕ್ಷೆಗೂ ಕೂಡ ಆಯ್ಕೆಯಾದೆ. ಆದಮೇಲೆ ನಾನು ಒಂದು 3 ತಿಂಗಳುಗಳ ಕಾಲ ಬೆಂಗಳೂರಿನಲ್ಲಿ ನಾನು ಕೋಚಿಂಗ್ ತೊಗೊಂಡಿದ್ದೆ. ಬೆಂಗಳೂರಲ್ಲಿ ಕೋಚಿಂಗ್ ತೊಗೊಂಡಿದ್ದೆ. ಆ ಕೋಚಿಂಗ್ ತೊಗೊಂಡಿದ್ದರಿಂದ ಸಹಾಯ ಏನಾಯಿತು ಅಂದರೆ, ಏನು ಓದಬೇಕು, ಏನು ಓದಬಾರದು ಅನ್ನೋದ್ರ ಬಗ್ಗೆ ಕೂಡ ನನಗೆ ಸಹಾಯ ಅದರಿಂದ ತಿಳಿದು ಮೇನ್ ಇಂಪಾರ್ಟೆಂಟ್ ಅದೇ ಏನು ಓದಬೇಕು, ಅದ್ರ ಜೊತೆಯಲ್ಲಿ ಈ ಪರೀಕ್ಷೆಗಳನ್ನು, ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಪಾಸ್ ಮಾಡಬೇಕಾದ್ರೆ ಏನು ಓದಬಾರ್ದು ಅನ್ನೋದು ಕೂಡ ನಾವು ತಿಳಿದುಕೊಳ್ಬೇಕು. ಗೊತ್ತಿಲ್ಲ ಅಂತಂದ್ರೆ ಎಲ್ಲ ಟಾಪಿಕ್ ಎಲ್ಲ ಓದಬೇಕಾಗುತ್ತೆ. ಹಂಗಾಗಿ ನಾವು ಈ ರೆಗ್ಯುಲರ್ ನಾವು ಡಿಗ್ರಿಯಲ್ಲಿ ಓದೋದು ಬೇರೆ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಓದೋದೇ ಬೇರೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ
ಹೆಚ್ಚಿಗೆ ಏನು ಪ್ರಶ್ನೆಗಳನ್ನು ಕೇಳ್ತಾರೆ ಅಂದರೆ ಏನು ಕೊಡುಗೆಗಳನ್ನು ಕೊಟ್ಟಿದ್ದಾರೆ ನಮ್ಮ ದೇಶಕ್ಕೆ, ನಮ್ಮ ರಾಜ್ಯಕ್ಕೆ, ಕೊಟ್ಟುವಂಥ ಕೊಡುಗೆಗಳೇನು, ಸಾಂಸ್ಕೃತಿಕವಾಗಲಿ ಅಥವಾ ಸಾಮಾಜಿಕವಾಗಲಿ, ವಾಸ್ತುಶಿಲ್ಪದಲ್ಲಾಗಲಿ, ಹಾಂ. ಈ ಎಲ್ಲ ಒಂದು ರಾಜಮನೆತನಗಳು, ಅದು ಇತಿಹಾಸ ಆಗಿರ್ಬೋದು, ಅದರಿಂದ ಏನು ಕೊಡುಗೆ ಆಗಿದೆ, ನಮಗೇನು ಕೊಡುಗೆ ಕೊಟ್ಟಿದ್ದಾರೆ, ಇತಿಹಾಸದಿಂದ ನಾವು ಏನು ಕಲಿಬೇಕಾಗಿದೆ, ಈ ಒಂದು ಭೂಗೋಳದಿಂದ ನಾವು ಏನು ಕಲಿಬೇಕು, ನಾವು ಹೇಗೆ ಹೊಂದ್ಕೊಂಡು ಹೋಗಬೇಕು, ರಾಜಕೀಯ ಅಂದ್ರೆ ಹೇಗೆ, ಸಂಸತ್ತು ಅಂದ್ರೆ ಏನು, ಇದೆಲ್ಲವೂ ಕೂಡ ನಾವೇನು ಅಂದರೆ ಒಂದು ಅಪ್ಲೈಡ್ ಮಾದರಿಯಲ್ಲಿ ಪ್ರಶ್ನೆಗಳನ್ನು ಕೇಳ್ತಾರೆ. ಆದ್ದರಿಂದ ನಾವು ಈ ಪರೀಕ್ಷೆಗಳಿಗೆ ಅಣಿಯಾಗುವಂಥವ್ರು ಏನು ಮಾಡಬೇಕು ಅಂದರೆ ಸಿಲೆಬಸ್ ಇಟ್ಕೊಳ್ಬೇಕು, ಜೊತೆಯಲ್ಲಿ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನಾವು ಪುನಃ ಪುನಃ ನೋಡ್ತಾ ಇರಬೇಕು. ಅಲ್ಲಿಯೇ ಒಂದು ಅರ್ಧದಷ್ಟು ನಾವು ಈ ಸಿದ್ಧತೆಯನ್ನು ಮಾಡ್ಕೊಳ್ಬೇಕು. KSA ಯಾಕೆ ಚಾಯ್ಸ್ ಮಾಡಿದ್ರಿ ಸರ್? IAS ಮಾಡ್ಬೋದಿತ್ತಲ್ಲ ನಾನು ಕರ್ನಾಟಕದಲ್ಲಿ ಬೆಳೆದಂಥವನು, ಸರ್. ಕನ್ನಡ ನಮ್ಮ ಮಾತೃಭಾಷೆ, ಓದಿದ್ದು ಕೂಡ ಏನು ಅಂದರೆ ಕನ್ನಡ ಭಾಷೆಯಲ್ಲಿ, ಅಂದರೆ ಕನ್ನಡ ಮಾಧ್ಯಮದಲ್ಲಿ ಓದಿದ್ದು, ಸರ್. ಅದು ಗ್ರಾಮಾಂತರ ಪ್ರದೇಶದಲ್ಲಿ ಓದಿದ್ದು. ಹಾಗಾಗಿ ಇಲ್ಲಿ ನಮಗೆ ಇನ್ನೊಂದೇನು ಅನುಭವ ಅಂದರೆ ನಾನು ಅದಕ್ಕಿಂತ ಮುಂಚೆ KES ಕೂಡ ಬರೆದಿದ್ದೆ, ಡೈರೆಕ್ಟ್ ಮುಖ್ಯೋಪಾಧ್ಯಾಯರಾಗಿ ಆಯ್ಕೆ ಆಗುವಂಥದ್ದು. ಹಾಂ. ಅದು ಆಗಲಿಲ್ಲ. ಅದಾದಮೇಲೆ ನಾನು ಪುನಃ ಅದೇ ಥರ ಒಂದು ಅಭ್ಯಾಸ ಮಾಡಿ ನಾನು KS ಪರೀಕ್ಷೆ 2008ರಲ್ಲಿ ಬರೆದೆ. ಅದಾದ ನಂತರ IAS ಮಾಡಿದೆ, ಆದರೂ ಕೂಡ IAS ಪರೀಕ್ಷೆ ಕೂಡ ನಾನು ಬರೆದಿದ್ದೆ, ಆದರೂ ಅದು ಆಗಲಿಲ್ಲ. KS ನಾನೇನು ಮಾಡಿದೆ ಅಂದರೆ KS ಪಾಸ್ ಮಾಡಿದೆ. ಆದ್ದರಿಂದ ಇದೇ ಒಂದು ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸಲ್ಲೇ ಇವತ್ತು ನಾನು ಮುಂದುವರಿತಾ ಇದ್ದೆ. ಸೇವೆ ಸಲ್ಲಿಸ್ತಾರೆ. ಹೌದು. KS ಅಲ್ಲಿ ಸೇವೆ ಸಲ್ಲಿಸ್ತಾರೆ. ಹೌದು. ಈಗ ಹೊಸ ವಿದ್ಯಾರ್ಥಿಗಳು ಇರ್ತಾರಲ್ಲ ಸರ್, KS IAS ಮಾಡ್ಬೇಕಂತ ಏನು ವಿದ್ಯಾರ್ಥಿಗಳು ಇರ್ತಾರಲ್ಲ ಸರ್, ಅಂಥವ್ರು ಯಾವ ರೀತಿ ತಯಾರಿ ಮಾಡಿದ್ರೆ ಒಳ್ಳೇದು ಅಂತ ನಿಮ್ಮ ಅನಿಸಿಕೆ ಸರ್? ಒಬ್ಬ ಸಾಮಾನ್ಯ ವಿದ್ಯಾರ್ಥಿ ಕೂಡ KS IAS ಪಾಸ್ ಮಾಡ್ಬೋದು. ಅದರಲ್ಲಿ ಯಾವುದೇ ಒಂದು ಕನ್ಫ್ಯೂಷನ್ ತಲೆಯಲ್ಲಿ ಇಟ್ಕೊಳ್ಬಾರ್ದು. ನಾನು ಕನ್ನಡ ಮಾಧ್ಯಮದಲ್ಲಿ ಓದಿದಂಥ ವಿದ್ಯಾರ್ಥಿ, ನಾನು ಆಂಗ್ಲ ಮಾಧ್ಯಮದಲ್ಲಿ ಓದಿಲ್ಲ, ನಾನು ರೂರಲ್ನಲ್ಲಿ ಓದಿದಂಥ ವಿದ್ಯಾರ್ಥಿ, ನನ್ನ ಕಡೆಯಿಂದ ಇದು ಆಗಲ್ಲ ಅನ್ನುವಂಥ ಒಂದು ಪೂರ್ವಗ್ರಹ ಒಂದು ಭಾವನೆ ಇದೆಯಲ್ಲ, ಅದು ನಮ್ಮ ಮನಸ್ಸಿನಿಂದ ತೆಗೆದಾಕ್ಬೇಕು. ನಾವು ನಮ್ಮ ಮನಸ್ಸಿನಲ್ಲಿ ಮೊದಲು ನಾನು ಮಾಡಬಲ್ಲೆ ಅನ್ನುವಂಥದ್ದೊಂದು ಇಟ್ಕೊಳ್ಬೇಕು. ಛಲ ಇದ್ರೆ ಛಲ ಇರಬೇಕು. ಆ ಛಲ ಇರಬೇಕು. ನಾನು ಏನಾದರೂ ಮಾಡಿ ತೋರಿಸ್ತೀನಿ ಅನ್ನುವಂಥ ಒಂದು ಆ ಭಾವನೆ ನಮ್ಮಲ್ಲಿ ಅದು ಉತ್ಕಟವಾಗಿರ್ಬೇಕು, ನಮ್ಮ ಮನಸ್ಸಿನಲ್ಲೇ ಇರಬೇಕು. ಅಂದಾಗ ಮಾತ್ರ ಅದು ಸಾಧ್ಯವಾಗುತ್ತದೆ. ನಾವು ಯಾವುದೇ ಒಂದು ಸಣ್ಣ ಗುರಿಗಳನ್ನು ಇಟ್ಕೊಳ್ಬಾರ್ದು, ಸಣ್ಣ ಗುರಿ ಇಟ್ಕೊಳ್ಬಾರ್ದು. ದೊಡ್ಡದಾದಂಥ ಒಂದು ಗುರಿ, ಮತ್ತು ಯಾವುದೇ ಒಂದು ರೀತಿಯಿಂದ ಆದರೂ ನಾನು ಜನರಿಗೆ ಸೇವೆ ಮಾಡ್ತೀನಿ ಅನ್ನುವಂಥ ಒಂದು ಮನೋಭಾವನೆಯನ್ನು ಇಟ್ಕೊಂಡಂಥ ವ್ಯಕ್ತಿ ಖಂಡಿತವಾಗಿಯೂ ಯಾವುದೇ ಕ್ಷೇತ್ರದಲ್ಲೂ ಕೂಡ ಅವ್ರು ಮುಂದೆ ಬರ್ಬೋದು. ಓದಿನಲ್ಲಿ ಅಷ್ಟೇ ಅಲ್ಲ, ಯಾವುದೇ ಕ್ಷೇತ್ರದಲ್ಲೂ ಕೂಡ ನಾನು ಜನರ ಸೇವೆ ಮಾಡ್ತೀನಿ ಅಂತಕ್ಕಂಥ ಒಂದು ಮನೋಭಾವನೆ ಉಳ್ಳುವಂಥ ವ್ಯಕ್ತಿ ಅವನು ನಿಜವಾಗ್ಲೂ ತನ್ನ ಒಂದು ಜೀವನದಲ್ಲಿ ಒಂದು ಯಶಸ್ಸನ್ನು ಸಾಧಿಸ್ತಾನೆ ಅಂತ ನಾನು ಹೇಳೋದಕ್ಕೆ ಬಯಸ್ತೀನಿ ಈ ಸಂದರ್ಭ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಒಂದು ಮಾತು ಹೇಳಿದ್ದಾರೆ ಸರ್, ಮೈ ಮೇಲೆ ಹರಕೊಂಡು ಬಟ್ಟೆ ಇದ್ದರೂ ಚಿಂತೆ ಇಲ್ಲ, ಕೈಯಲ್ಲಿ ಒಂದು ಪುಸ್ತಕವಿರಲಿ ಅಂತ ಹೇಳಿದ್ರು ಸರ್. ಅದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಸರ್? ನಮಗೆಲ್ಲ ಓದೋದಕ್ಕೆ ಪ್ರೇರಣೆ ಅವರೇ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಯಾಕೆಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ಜೀವನದಲ್ಲಿ ಇರ್ತಾ ಇರಲಿಲ್ಲ ಅಂದರೆ ನಾವು ಇವತ್ತು ಎಲ್ಲೋ ಇರ್ತಾ ಇದ್ವಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ನಮಗೆ ಮಾದರಿ. ಯಾಕೆಂದರೆ ಈ ಜಗತ್ತಿನಲ್ಲಿ 50,000 ಓದಿದಂಥ ಪುಸ್ತಕಗಳನ್ನು ಓದಿದಂಥ ಮಹಾಮೇಧಾವಿ ಜಗತ್ತಿನಲ್ಲಿ ಯಾರಾದರೂ ಇದ್ದಾರೆ ಅಂದರೆ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಪುಸ್ತಕಗಳಿಗೋಸ್ಕರನೇ ಈ ಜಗತ್ತಿನಲ್ಲಿ ಮನೆ ಯಾರಾದರೂ ಸ್ವಂತ ಒಂದು ಮನೆ ಕಟ್ಟಿಸಿದ್ದಾರೆ, ಪುಸ್ತಕಗಳನ್ನು ಇಡುವುದಕ್ಕೋಸ್ಕರವೇ. ಓದಿದಂಥ ಪುಸ್ತಕಗಳನ್ನು ಒಳ್ಳೆಯ ಒಂದು ಸರಿಯಾದ ರೀತಿಯಲ್ಲಿ ಇಡಬೇಕು, ಅದನ್ನು ಜೋಪಾನ ಮಾಡಿ ಇಡಬೇಕು, ಅದು ಯಾವತ್ತಿದ್ರೂ ಅಮೂಲ್ಯವಾದದ್ದು ಅನ್ನುವಂಥದ್ದನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮನಗಂಡು ಅದಕ್ಕೋಸ್ಕರನೇ ಮುಂಬೈಯಲ್ಲಿ ಮನೆಯನ್ನು ಕಟ್ಟಿಸಿದಂಥವ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ರಾಜಗೃಹ ಅನ್ನುವಂಥ ಮನೆ. ಜೊತೆಯಲ್ಲಿ ಅವರು ಎಲ್ಲೇ ಹೋಗಲಿ ಪುಸ್ತಕಗಳನ್ನು ರಾಶಿ ರಾಶಿಗಟ್ಟಲೆ ತರ್ತಾ ಇದ್ರು. ನಾವಿವತ್ತು ಒಂದು ಚೀಲದಲ್ಲಿ ಸಕ್ಕರೆನೋ ಅಥವಾ ಏನೋ ಅಕ್ಕಿ ಚೀಲದಲ್ಲೋ ಏನೇನೋ ಇವೆಲ್ಲ ಸಾಮಾನುಗಳೆಲ್ಲ ತರ್ತೀವಿ. ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮುಂಬೈಯಲ್ಲಿರ್ತಕ್ಕಂಥ ಥ್ಯಾಕರ್ಸ್ ಅನ್ನುವಂಥ ಒಂದು ಪುಸ್ತಕದ ಅಂಗಡಿಯಿಂದ ಅವರು 3 ಚೀಲದ ಒಂದು ಬ್ಯಾಗ್ಗಳಲ್ಲಿ ಪುಸ್ತಕಗಳನ್ನು ಹಾಕ್ಕೊಂಡು ಅದನ್ನು ತಮ್ಮ ಕಾರಿನ ಬೈಕಿನಲ್ಲಿ ಇಟ್ಟುಕೊಂಡು ಮನೆಗೆ ಹೋಗ್ತಾ ಇದ್ರು. ಅದು ಅವರು ಈ ದೇಶದ ಜನತೆಗೋಸ್ಕರ ಓದಿದ್ದು, ನಾವು ನಮ್ಮ ಸ್ವಂತಕ್ಕೋಸ್ಕರ. ಆದರೆ ಅವರು ದೊಡ್ಡ ವಿಶಾಲವಾದಂಥ ಒಂದು ಅರ್ಥದಲ್ಲಿ ಈ ದೇಶದ ಜನತೆಗೋಸ್ಕರ ಓದಿ, ಈ ದೇಶದ ಜನತೆಯ ಒಳಿತಿಗೋಸ್ಕರ, ಅದರಲ್ಲೂ ಸಮಾಜದಲ್ಲಿರ್ತಕ್ಕಂಥ ಶೋಷಿತರು, ಬಡವರು, ದುರ್ಬಲರು, ದಮನಿತರು, ಮಹಿಳೆಯರು, ಗಿರಿಜನರು, ಹಿಂದುಳಿದವರು, ಅಲ್ಪಸಂಖ್ಯಾತರು, ಒಟ್ಟಾರೆ ನಮ್ಮ ದೇಶ ಅವ್ರು ಏನು ಹೇಳ್ತಾ ಇದ್ರು ಅಂದರೆ ನಾನು ಪ್ರಥಮವಾಗಿ ಮತ್ತು
ಕೊನೆಯವನಾಗಿ ನಾನು ಯಾವಾಗಲೂ ಭಾರತೀಯನಾಗಿರುತ್ತೇನೆ ಅನ್ನುವಂಥ ಮಾತನ್ನ ಅವ್ರು ಹೇಳ್ತಾ ಇದ್ರು. ಅವರು ಒಬ್ಬ ಅಪ್ಪಟ ದೇಶ ಪ್ರೇಮಿಯಾಗಿದ್ರು. ಆದ್ರಿಂದ ಅವರಿಗೆ ಓದುವುದರಿಂದ ಹೊರತೆಗೆಯುವುದು ಅಷ್ಟೇ, ಮೀನನ್ನ ನೀರಿನಿಂದ ಹೊರತೆಗೆಯುವುದು ಕೂಡ ಅಷ್ಟೇ ಆಗಿತ್ತು. ಹೇಗೆ ಒಂದು ಮೀನು ನೀರಿನಿಂದ ಹೊರ ತೆಗೆದಾಗ ಚಡಪಡಿಸ್ತದೋ, ಅದೇ ತರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವ್ರು ಓದಿಲ್ಲದೆ ಅವರು ಇರದೇ ಇರ್ತಕ್ಕಂಥ ಹಗಲು ರಾತ್ರಿ ಅನ್ನುವುದೇ ಇರಲಿಲ್ಲ. ಪ್ರತಿ ರಾತ್ರಿ ಪ್ರತಿ ಹಗಲು ಅವರು ಓದ್ತಾ ಇದ್ರು. ಈ ಜಗತ್ತಿನಲ್ಲಿ ಪುಸ್ತಕ ರಾಶಿಗಳ ಮಧ್ಯೆ ಯಾರಾದರೂ ಜೀವ ಬಿಟ್ಟಿದ್ದಾರೆ ಅಂದರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್. ಅವರೇ ನಮಗೆ ನಿಜವಾದಂಥ ಶಿಕ್ಷಕರು, ಅವರೇ ನಮಗೆ ಮಾರ್ಗದರ್ಶಕರು, ಅವರೇ ನಮ್ಗೇನು ಅಂದರೆ ಮಾಡೆಲ್. ಅದು ಇವತ್ತಿನ ಆಧುನಿಕ ಭಾರತದಲ್ಲಿ ಅಷ್ಟೇ ಅಲ್ಲ, ಇಡೀ ಜಗತ್ತಿಗೆ ಮಾದರಿಯಾಗುವಂಥ ಇದರಲ್ಲಿ ಸ್ಟೂಡೆಂಟ್ಸ್ಗಳು, ಸ್ಪೆಷಲ್ ಆಗಿ ಸ್ಟೂಡೆಂಟ್ಸ್ಗಳು ಯಾರನ್ನಾದರೂ ಈ ಜಗತ್ತಿನಲ್ಲಿ ನಾವು ಆದರ್ಶವಾಗಿ ಇಟ್ಕೊಳ್ಬೇಕು ಅಂದರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಆದರ್ಶವಾಗಿ ಇಟ್ಕೊಳ್ಬೇಕು. ಎಸ್ ಸರ್, KS ಮಾಡ್ಬೇಕಂತಂದ್ರೆ ಸ್ಪೆಸಿಫಿಕೇಶನ್ ಡಿಗ್ರಿ ಏನಾದರೂ ಇದೆಯಾ ಸರ್ ಅದಕ್ಕೆ? ಯಾವುದೇ ಒಂದು ಪದವಿ ಪಡೆದಂಥವ್ರು, ಸರ್ ಯಾವುದೇ ಪದವಿ ಯಾವುದೇ ಪದವಿ ಪಡೆದವರು ಕೂಡ KS ಆಗಲಿ IAS ಆಗಲಿ ಪರೀಕ್ಷೆಗಳನ್ನ ಅವರು ಮಾಡೋದಕ್ಕೆ, ಪರೀಕ್ಷೆಗಳನ್ನು ಬರೆಯೋದಕ್ಕೆ ಅರ್ಹರಾಗಿರ್ತಾರೆ. ಹೌದು. ಅದಕ್ಕೆ ಏನಾದರೂ ಏಜ್ ರಿಸ್ಟ್ರಿಕ್ಷನ್ಸ್ ಏನಾದರೂ ಇದೆಯಾ ಸರ್ ಅದಕ್ಕೆ? ಇದೆ, ಏಜ್ ಇದೆ ಸರ್. ಏಜ್ ಅಂದ್ರೆ ರಿಸ್ಟ್ರಿಕ್ಷನ್ಸ್ ಅಂದ್ರೆ ಪದವಿ ಪಡೆದವರಾಗಿರ್ಬೇಕು. ಜೊತೆಯಲ್ಲಿ ಏನು ಅಂದ್ರೆ ಪದವಿ ಅಂತಿಮ ಹಂತದಲ್ಲಿದ್ದವರು, ಪದವಿ ಅಂತಿಮ ವರ್ಷದಲ್ಲಿದ್ದವರು ಕೂಡ ಪರೀಕ್ಷೆಗಳನ್ನು ಬರೆಯಬಹುದು ಸರ್. ಬರಿಬಹುದು. ಪದವಿ ಅಂತಿಮ ವರ್ಷದಲ್ಲಿದ್ದವರು ಕೂಡ ರೆಗ್ಯುಲರ್ ಪರೀಕ್ಷೆಗಳನ್ನು ಕೂಡ ಬರಿಬಹುದು. ಜೊತೆಯಲ್ಲಿ ಈ KS IAS ಪರೀಕ್ಷೆಗಳನ್ನು ಕೂಡ ಬರಿಬಹುದು. ಅದಕ್ಕೆ 30 ವರ್ಷ ಮಿತಿ ಇದೆ, 30 ವರ್ಷ ಇದೆ. ಮತ್ತೆ ಈ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೂ ಕೂಡ ಏನಿದೆ ಅಂದ್ರೆ ವಯಸ್ಸಿನ ಒಂದು ಸಡಿಲಿಕೆ ಅದರಲ್ಲಿ ಇದೆ. ಹೌದು. ಮತ್ತೆ ಸರ್ ಅದು ಎಷ್ಟು ಇದಕ್ಕೆ ಅಟೆಂಪ್ಟ್ಸ್ ಏನಾದರೂ ಇದೆ ಸರ್ ಅದಕ್ಕೆ? ಹೌದು, ಅಟೆಂಪ್ಟ್ಸ್ ಇದೆ. ಅದು ಸರ್ ಎಷ್ಟು? ಜನರಲ್ 5 ಅಟೆಂಪ್ಟ್ಸ್ ಇದೆ ಸರ್. ಈ ಕೊರೋನಾ ಆದ್ಮೇಲೆ ಅದನ್ನ ಹೆಚ್ಚಿಗೆ ಮಾಡಿದ್ದಾರೆ. ಮತ್ತೆ ಕ್ಯಾಟಗರಿಗೆ ಏನಿದೆ ಅಂದ್ರೆ ಅವರು ಏಜ್ ಆಗುವವರೆಗೂ ಬರಿಬಹುದು. ಹೌದು, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ. ಆಮೇಲೆ ಇವರಿಗೆ ಏನು ಅಂದ್ರೆ ಹಿಂದುಳಿದವರಿಗೆ 7 ಅಟೆಂಪ್ಟ್ ಇದೆ. ಹೌದು, ಹಿಂದುಳಿದವರು 7 ಅಟೆಂಪ್ಟ್ಸ್ ಇದೆ. ಹೌದು ಸರ್. KS ನೀವು ಓದ್ಬೇಕಂತ ಡಿಸೈಡ್ ಮಾಡಿದ್ರಲ್ಲ ಸರ್, ಅವಾಗ ನೀವು ಯಾವ್ಯಾವ ಸಬ್ಜೆಕ್ಟ್ಸ್ನ ತಗೋಬೇಕಂತ ನೀವು ಯಾವ ರೀತಿ ಚಾಯ್ಸ್ ಮಾಡ್ಕೊಂಡ್ರಿ ಸರ್? ನನಗೆ ಮೊದಲಿಂದನೂ ಡಿಗ್ರಿ ಓದಬೇಕಾದ್ರೂ ಕೂಡ, ಮತ್ತೆ ನಾನು ಪಾಠ ಮಾಡಬೇಕಾದ್ರೆ ಅಂದ್ರೆ ಹೈಸ್ಕೂಲ್ ಶಿಕ್ಷಕನಾಗಿ ಪಾಠ ಮಾಡಬೇಕಾದ್ರೂ ಕೂಡ ಇತಿಹಾಸ ನನ್ನ ಅಚ್ಚುಮೆಚ್ಚಿನ ಒಂದು ವಿಷಯ ಸರ್. ನಾನು ಅವಾಗ ಫಿಲಿಮ್ಸ್ ಪರೀಕ್ಷೆ ಪಾಸ್ ಮಾಡಬೇಕಾದ್ರೂ ಇತಿಹಾಸ ಒಂದು ವಿಷಯ ತೆಗೆದುಕೊಂಡೆ. ನಾನು ಫಿಲಿಮ್ಸ್ ಪಾಸ್ ಮಾಡಿದ್ದೆ. ಅದಾದ ನಂತರ ಮೇನ್ಸ್ನಲ್ಲೂ ಕೂಡ ನಾನು ಇತಿಹಾಸ ಮತ್ತು ರೂರಲ್ ಡೆವಲಪ್ಮೆಂಟ್ ಈ 2 ವಿಷಯಗಳನ್ನ ತಗೊಂಡು ನಾನು ಪಾಸ್ ಮಾಡಿದ್ದೆ. ಹೌದು. ಆಮೇಲೆ ಈ ಓದಬೇಕಾದ್ರೆ ವಿದ್ಯಾರ್ಥಿಗಳಿಗೆ ಅಂದ್ರೆ ಈ ಆಸ್ಪಿರೆಂಟ್ಸ್ ಏನಿರ್ತಾರೆ ಅವ್ರಿಗೆ ನಾನು ಏನು ಹೇಳೋದಕ್ಕೆ ಬಯಸ್ತೀನಿ ಅಂದರೆ, ನಿಮಗೆ ಅನುಕೂಲವಾಗುವಂಥ ಒಂದು ಸಮಯದಲ್ಲಿ ನೀವು ಓದ್ಕೊಳ್ಳಿ. ಹಗಲಲ್ಲೇ ಓದಬೇಕು ಅಥವಾ ರಾತ್ರಿಯಲ್ಲೇ ಓದಬೇಕು. ಹೆಚ್ಚಿನ ಜನ ಏನು ಮಾಡ್ತಾರೆ ಅಂದರೆ ನಸ್ಕಿನಲ್ಲಿ ಎದ್ದು ಓದಬೇಕು ಅಂತ ಹೇಳ್ತಾರೆ. ಆದರೆ ಅಂಥದ್ದು ಯಾವುದೂ ಇಲ್ಲ. ನಾವು ಎಲ್ಲ ಸಂದರ್ಭದಲ್ಲೂ ಕೂಡ ಅಧ್ಯಯನ ಮಾಡಬೇಕು. ಅಲ್ಲಿ ಏನು ಅಂದರೆ ಯಾವುದು ಶಾರ್ಟ್ಕಟ್ ಇಲ್ಲ. ನಾವು ಈ ಪ್ರಿಪ್ರೇಷನ್ ಮಾಡಬೇಕಾದ್ರೆ, ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಪ್ರಿಪ್ರೇಷನ್ ಮಾಡಬೇಕಾದ್ರೆ ಇಷ್ಟೇ ಲಿಮಿಟ್ ಸಿಲೆಬಸ್ಸು ಅಥವಾ ಇಷ್ಟೇ ಪುಸ್ತಕಗಳು ಓದಬೇಕು ಅಥವಾ ಇಂಥದ್ದೇ ಪುಸ್ತಕಗಳನ್ನು ಓದಬೇಕು, ಈ ಗೈಡ್ಗಳನ್ನೇ ಓದಬೇಕು, ಇಂಥ ಮ್ಯಾಗ್ಝಿನ್ಸ್ಗಳನ್ನೇ ಓದಬೇಕು ಅಂಥೇಳಿ ನಾವು ಅಲ್ಲಿ ನಮ್ಮನ್ನು ನಾವು ಲಿಮಿಟು ಅಥವಾ ಇತಿಮಿತಿ ಇರುವುದಿಲ್ಲ. ಈ ಜಗತ್ತಿನಲ್ಲಿ ಏನೆಲ್ಲವೂ ಇದೆಯೋ, ಯಾವ್ಯಾವ ವಿಷಯ ಇದೆಯೋ ಅದೆಲ್ಲವೂ ಕೂಡ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅಂದರೆ IAS ಮತ್ತು KS ಪರೀಕ್ಷೆಗಳಲ್ಲಿ ಅವೆಲ್ಲವುಗಳನ್ನು ನಾವು ಅಧ್ಯಯನ ಮಾಡಬೇಕಾಗುತ್ತೆ. ಅಂದರೆ ಯಾವುದೇ ಒಂದು ಶಾರ್ಟ್ಕಟ್ ಮೆಥಡ್ನಲ್ಲಿ ನಾವು ಓದುವುದರಿಂದ ನಾವು ಈ ಪರೀಕ್ಷೆಯಲ್ಲಿ ಯಶಸ್ಸು ಗಳಿಸ್ತೀವಿ ಅನ್ನೋ ಹಾಗಿಲ್ಲ. ಇದು ಓದಬೇಕಾದ್ರೆ ಏನು ಅಂದರೆ ಬಹಳ ಸುದೀರ್ಘವಾಗಿ ಓದಬೇಕು. ನಾವು ಒಂದು ಇತಿಹಾಸ ಸಬ್ಜೆಕ್ಟು ಆಗಲಿ ಅಥವಾ ಭೂಗೋಳಶಾಸ್ತ್ರ ಆಗಲಿ ಅಥವಾ ಬೇರೆ ಬೇರೆ ಯಾವುದೇ ವಿಷಯಗಳಾಗಲಿ, ಇಂಟರ್ನ್ಯಾಷನಲ್ ರಿಲೇಷನ್ಸ್ ಇರ್ಬೋದು, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಇರ್ಬೋದು, ಯಾವುದೇ ಸಬ್ಜೆಕ್ಟ್ಗಳನ್ನು ನಾವು ಚೂಸ್ ಮಾಡ್ಕೊಂಡಿರೋದಾಗಲಿ ಅಥವಾ ಯಾವುದೇ ಸಾಮಾನ್ಯ ಒಂದು ಪತ್ರಿಕೆಗಳಾಗಿರ್ಬೋದು, ಅದೆಲ್ಲವೂ ಕೂಡ ನಾವು ಪ್ರತಿನಿತ್ಯ ಬಹಳ ಡಿಟೇಲ್ ಆಗಿ, ಬಹಳ ಸುದೀರ್ಘವಾಗಿ ಮತ್ತು ಅಷ್ಟೇ ಆಳವಾಗಿ ನಾವು ಅಧ್ಯಯನ ಮಾಡಬೇಕು. ಅಲ್ಲಿ ಯಾವುದೇ ಒಂದು ವಿಷಯದ ಬಗ್ಗೆ ನಾವು ಕೇಳಿದಾಗ ಅವ್ರು ಯಾವ ಪ್ರಶ್ನೆಗಳನ್ನು ಕೇಳ್ತಾರೋ ಆ ಪ್ರಶ್ನೆಗಳಿಗೆ ನಾವು ಸರಿಯಾದಂಥ ಒಂದು ಉತ್ತರವನ್ನು ಬರಿಬೇಕು. ಅವ್ರು ಕೇಳಿದಂಥ ಪ್ರಶ್ನೆಗಳಿಗೆ ಅಷ್ಟೇ ಉತ್ತರ ಕೊಡಬೇಕು. ನಾವು ಅವರು ನಮ್ಮಿಂದ ಏನನ್ನು ಬಯಸುತ್ತಾರೋ, ಎಂಥ ಉತ್ತರವನ್ನು ಬಯಸುತ್ತಾರೋ ಆ ಉತ್ತರವನ್ನು ಕೊಟ್ಟಾಗ ಮಾತ್ರ ನಾವು ಉತ್ತಮ ಅಂಕ ಗಳಿಸುವುದಕ್ಕೆ ಸಾಧ್ಯವಾಗುತ್ತದೆ. ದಿನಪತ್ರಿಕೆಗಳಿಂದ ಏನಾದರೂ ನಮ್ಗೆ ಹೆಲ್ಪ್ ಆಗ್ಬೋದಾ ಸರ್? ಖಂಡಿತ. ದಿನಪತ್ರಿಕೆಗಳು ನಾವು ಪ್ರತಿನಿತ್ಯ ಓದಬೇಕು. ಪ್ರತಿನಿತ್ಯ ದಿನಪತ್ರಿಕೆಗಳನ್ನು ಓದಬೇಕು. ಅದು ಈ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಅಣಿಯಾಗುವುದಕ್ಕೆ ಬಹಳಷ್ಟು ಅವಶ್ಯಕ.
ಪ್ರಶ್ನೆ ಈ ಆ, ಇದೇನು ದಿನಪತ್ರಿಕೆಗಳು ಓದುವುದರ ಮುಖಾಂತರ ನಾವು ನಾಲೆಜನ್ನು ಅಪ್ಡೇಟ್ ಮಾಡ್ಕೊಳ್ಬೋದು. ಪ್ರತಿನಿತ್ಯ ನಮ್ಮ ಸುತ್ತಮುತ್ತ ಏನು ಆಗು ಹೋಗ ಏನು ಸಂಭವಿಸ್ತಾ ಇದೆ, ಈ ನಮ್ಮ ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನೇನು ಒಂದು ಆ, ಈ ಆಗು ಹೋಗುಗಳು ಜರುಗ್ತಾ ಇವೆ, ಅದು ಆರ್ಥಿಕವಾಗಿರ್ಬೋದು, ಸಾಮಾಜಿಕವಾಗಿರ್ಬೋದು, ಅಥವಾ ಯಾವುದೇ ಒಂದು ದೇಶ ವಿದೇಶಗಳ ನಡುವೆ ಇರತಕ್ಕಂಥ ಸಂಬಂಧಗಳಿರ್ಬೋದು, ಅವೆಲ್ಲವುಗಳನ್ನು ನಾವು ಅಧ್ಯಯನ ಮಾಡಬೇಕಾದ್ರೆ ಈ ಒಂದು ದಿನನಿತ್ಯ ಪತ್ರಿಕೆಗಳನ್ನು ಓದಬೇಕು. ಅದರಲ್ಲೂ ಮುಖ್ಯವಾಗಿ ಫ್ರಂಟ್ ಪೇಜಲ್ಲಿ ನಮ್ದೆಲ್ಲ ಬೇರೆ ದೇಶ ವಿದೇಶಗಳೊಂದಿಗೆ ಆಗುವಂಥ ಒಪ್ಪಂದಗಳು, ಆಮೇಲೆ ಕೊನೆಯ ಪುಟದಲ್ಲಿ ಏನಿರುತ್ತದೆ ಸ್ಪೋರ್ಟ್ಸ್ಗೆ ಸಂಬಂಧಪಟ್ಟದಿರುತ್ತದೆ. ಆ ಸ್ಪೋರ್ಟ್ಸಿಗೆ ಸಂಬಂಧಪಟ್ಟಂಥ ಒಂದು ವಿಷಯಗಳನ್ನು ಕೂಡ ನಾವು ತಿಳಿದುಕೊಳ್ಳಬೇಕು. ಅದಾದ ನಂತರ ಕೊನೆಯ ಪುಟದ 2ನೇ ಪುಟ ಏನಿರುತ್ತದೆ ಅಂದರೆ ಆರ್ಥಿಕ ವಿಷಯದ ಬಗ್ಗೆ ಇರುತ್ತದೆ. ನಮ್ದೆಲ್ಲ ಏನು ಅಂದರೆ ಆರ್ಥಿಕ ಯಾವ್ಯಾವ ದೇಶಗಳೊಂದಿಗೆ ಎಂಥ ಒಂದು ಆರ್ಥಿಕ ಒಂದು ಒಪ್ಪಂದಗಳನ್ನು ಮಾಡಿಕೊಂಡೆವು, ಅಥವಾ ನಮ್ಮ ದೇಶದ ಒಂದು ಆರ್ಥಿಕ ವ್ಯವಸ್ಥೆ, ನಮ್ಮ ರಾಜ್ಯದ ಆರ್ಥಿಕ ವ್ಯವಸ್ಥೆ, ಇದೆಲ್ಲವನ್ನು ನಾವು ಓದಬೇಕಾಗುತ್ತದೆ. ಆಮೇಲೆ ಸಂಪಾದಕೀಯ ಓದಬೇಕು. ಜೊತೆಯಲ್ಲಿ ಮುಖ್ಯವಾದಂಥ ಆರ್ಟಿಕಲ್ಗಳನ್ನು ಓದಬೇಕು. ಆರ್ಟಿಕಲ್ ಅಂದ್ರೆ ಆರ್ಟಿಕಲ್ಗಳು ಅಂದರೆ ಈ ದಿನನಿತ್ಯ ಒಂದು ಇದರಲ್ಲಿ ಏನೇನು ಜಗತ್ತಿನಲ್ಲಾಗಲಿ, ನಮ್ಮ ದೇಶದಲ್ಲಾಗಲಿ, ಅಥವಾ ರಾಜ್ಯದಲ್ಲಾಗಲಿ ಏನೇನು ಆಗು ಹೋಗುಗಳು ಸಂಭವಿಸ್ತಾ ಇದೆ, ಅದಕ್ಕೆ ರಿಲೇಟೆಡ್ ಆಗಿ ಏನು ಮಾಡ್ತಾರೆ ಅಂದರೆ ಆರ್ಟಿಕಲ್ಗಳು ಕೊಡ್ತಾರೆ. ಅದನ್ನು ನಾವು ಏನು ಮಾಡ್ಬೇಕಂದ್ರೆ ಓದಬೇಕು. ಈ ಸಾಮಾನ್ಯ ಪತ್ರಿಕೆಯಲ್ಲಿ ಅಂಥ ವಿಷಯಗಳ ಬಗ್ಗೆ ಹೆಚ್ಚಿನ ಒಂದು ಮಾಹಿತಿ ಕೊಡ್ತಾರೆ, ಅಂಥ ಒಂದು ಪ್ರಶ್ನೆಗಳನ್ನು ಕೇಳ್ತಾರೆ. ಅದಕ್ಕೆ ಉತ್ತರಗಳನ್ನು ನಾವು ಆರ್ಟಿಕಲ್ಗಳನ್ನು ಓದುವುದರ ಮುಖಾಂತರ ನಾವು ಅದಕ್ಕೆ ಸುಲಭವಾಗಿ ನಾವು ಉತ್ತರಿಸಬಹುದು. KS ಎಕ್ಸಾಮಲ್ಲಿ ಪೊಲಿಟಿಕಲ್ ಸೈನ್ಸ್ ಮತ್ತು ಇಂಟರ್ನ್ಯಾಷನಲ್ ರಿಲೇಷನ್ಸ್ ಸಬ್ಜೆಕ್ಟು ತುಂಬ ಟಫ್ ಆಗಿರುತ್ತೆ ಅಂತಾರಲ್ಲ ಸರ್, ಅದನ್ನು ಯಾವ ರೀತಿ ಸ್ಟಡಿ ಮಾಡಬೇಕು, ಯಾವ ರೀತಿ ಕ್ರ್ಯಾಕ್ ಮಾಡಬೇಕು ಸರ್ ಎಕ್ಸಾಮ್? ನಾವು ಎಲ್ಲ ವಿಷಯಗಳಲ್ಲೂ ಕೂಡ ಆಸಕ್ತಿಯನ್ನು ಬೆಳೆಸ್ಕೊಳ್ಬೇಕು. ನಾವು ಯಾವುದೋ ಒಂದು ವಿಷಯ ಅಥವಾ 2 ವಿಷಯದ ಮೇಲೆ ನಾವು ಯಾವುದೇ ಒಂದು ಈ ಥರ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಪಾಸ್ ಮಾಡುವುದಕ್ಕೆ ಆಗುವುದಿಲ್ಲ. ಎಲ್ಲ ವಿಷಯಗಳಲ್ಲೂ ಕೂಡ ನಾವು ತುಂಬ ಆಳವಾಗಿ ಅಧ್ಯಯನ ಮಾಡಬೇಕು. ಅದು ರಾಜ್ಯಶಾಸ್ತ್ರ, ಪೊಲಿಟಿಕಲ್ ಸೈನ್ಸ್ ಆಗಿರ್ಬೋದು, ಅಥವಾ ನೀವು ಹೇಳಿದ ಹಾಗೆ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಆಗಿರ್ಬೋದು, ಅಥವಾ ಇಂಟರ್ನ್ಯಾಷನಲ್ ರಿಲೇಷನ್ ಆಗಿರ್ಬೋದು, ಅಥವಾ ಇತಿಹಾಸ ಆಗಿರ್ಬೋದು, ಭೂಗೋಳ ಆಗಿರ್ಬೋದು. ನಾವು ಯಾವ ವಿಷಯದಲ್ಲಿ ನಮಗೆ ಕೊರತೆ ಇದೆ ಅನ್ನೋದನ್ನು ನಾವು ಮೊದಲೇ ಮನಗಂಡುಕೊಳ್ಬೇಕು. ನಾವು ತಿಳಿದುಕೊಳ್ಬೇಕು. ಈ ವಿಷಯದಲ್ಲಿ ನಾನು ಅಷ್ಟೊಂದು ಪರಿಪೂರ್ಣನಲ್ಲ ಅಂದರೆ ನಾವು ಅದಕ್ಕೆ ಹೆಚ್ಚಿನ ಮಹತ್ವ ಕೊಟ್ಟು, ಅಂದರೆ ಹೆಚ್ಚಿನ ಒಂದು ಸಮಯ ಕೊಟ್ಟು ನಾವು ಅದನ್ನು ಅಧ್ಯಯನ ಮಾಡಬೇಕು. ಆ ವಿಷಯದಲ್ಲೂ ಕೂಡ ನಾವು ತುಂಬ ಆಳವಾಗಿ ಅಧ್ಯಯನ ಮಾಡಿದಾಗ ನಮಗೆ ಎಲ್ಲ ವಿಷಯಗಳು ಕೂಡ ಅರ್ಥವಾಗ್ತವೆ. ಹಾಗಾಗಿ ಈ ರಾಜ್ಯಶಾಸ್ತ್ರ ಬಹಳಷ್ಟು ಇಂಟ್ರೆಸ್ಟಿಂಗ್ ಸಬ್ಜೆಕ್ಟು. ಅಥವಾ ಇಂಟರ್ನ್ಯಾಷನಲ್ ರಿಲೇಷನ್ ಕೂಡ ನಾವು ಒಂದು ದೇಶದೊಂದಿಗೆ ಒಂದು ತೆರನಾದ ಸಂಬಂಧ ಹೊಂದಿರುತ್ತದೆ, ಮತ್ತೊಂದು ದೇಶದೊಂದಿಗೆ ನಾವು ಬೇರೆ ಬೇರೆ ಒಂದು ಸಂಬಂಧ ರೀತಿಯಲ್ಲಿ ಒಬ್ಬರೊಂದಿಗೆ ವ್ಯಾಪಾರ ಸಂಬಂಧವನ್ನು ಹೊಂದಿದ್ರೆ ಮತ್ತೊಬ್ಬರ ಜೊತೆಲಿ ಒಂದು ಡಿಪ್ಲೊಮ್ಯಾಟಿಕ್ ಬೇರೆ ಬೇರೆ ತೆರನಾದಂಥ ಒಂದು ಸಂಬಂಧವನ್ನು ಹೊಂದಿರ್ತೇವೆ. ಕೆಲವೊಂದು ದೇಶಗಳಿಂದ ನಾವು ಶಸ್ತ್ರಾಸ್ತ್ರಗಳನ್ನು ಪೂರೈಕೆ ಮಾಡ್ತೇವೆ, ಕೆಲವೊಂದು ದೇಶಗಳಿಂದ ನಮಗೆ ಆಹಾರ ಉತ್ಪನ್ನಗಳನ್ನು ನಾವು ತಗೊಳ್ತೇವೆ, ಅಥವಾ ನಮ್ಮ ದೇಶದಿಂದ ಪೆಟ್ರೋಲು ಮುಂತಾದವುಗಳನ್ನು ನಾವು ಹೊರದೇಶಕ್ಕೆ ಇದು ಮಾಡ್ತೇವೆ, ಅಥವಾ ನ್ಯಾಟೋ ಆಗಿರ್ಬೋದು, ಸಿಟೋ ಆಗಿರ್ಬೋದು, ಅಥವಾ ಯುನೆಸ್ಕೋ ಆಗಿರ್ಬೋದು, UNO ಆಗಿರ್ಬೋದು, ಯುನೈಟೆಡ್ ನೇಷನ್ಸ್ ಆರ್ಗನೈಸೇಷನ್ ಆಗಿರ್ಬೋದು. ಈ ಜಗತ್ತಿನ ಇವೆಲ್ಲ ಏನು ಸಂಸ್ಥೆಗಳಿವೆ ಅಥವಾ ಬ್ಯಾಂಕ್ಗಳಿವೆ, ಅವುಗಳಿಂದಲೂ ಕೂಡ ನಾವು ಸಾಲ ತೆಗೆದುಕೊಳ್ತೇವೆ. ಹಲವಾರು ಒಂದು ಯೋಜನೆಗಳನ್ನು ನಮ್ಮ ದೇಶದಲ್ಲಿ ಜಾರಿಗೆ ಮಾಡ್ತಾರೆ. ಅದರದ್ದು ಒಂದು ಸಹಕಾರ ತಗೊಂಡು ಆ ಯೋಜನೆಗಳೆಲ್ಲ ನಮ್ಮ ದೇಶದಲ್ಲಿ ಅದನ್ನು ನಾವು ಅಳವಡಿಸ್ಕೊಂಡು ಅದನ್ನು ದೇಶದ ಅಭಿವೃದ್ಧಿಯತ್ತ ನಾವು ಕೊಂಡೊಯ್ಯಬೇಕಾದ್ರೆ ನಾವು ಹಲವಾರು ಸಂಸ್ಥೆಗಳ ಒಂದು ಸಹಾಯ ಪಡೆದುಕೊಳ್ಬೇಕಾಗುತ್ತದೆ. ಅಂದರೆ ಅಂತಾರಾಷ್ಟ್ರೀಯ ಮಟ್ಟದ ಸಂಸ್ಥೆಗಳ ಸಹಾಯ ಕೂಡ ಪಡೆದುಕೊಳ್ಳಬೇಕಾಗುತ್ತದೆ. ಆದ್ದರಿಂದ ನಾವು ಏನು ಅಂದರೆ ಇದು ಇಂಟರ್ನ್ಯಾಷನಲ್ ರಿಲೇಷನ್ಸ್ ಇದೆ, ಅದ್ರ ಬಗ್ಗೆಯೂ ಕೂಡ ನಾವು ತುಂಬ ಒಂದು ಆಳವಾಗಿ ಅಧ್ಯಯನ ಮಾಡಬೇಕು. KS ತಯಾರಿ ಮಾಡ್ತಾ ಇದ್ರಲ್ಲ, ಮಾಡುವಾಗ ನಿಮಗೆ ತುಂಬಾ ಕಷ್ಟಕರ ಅನಿಸಿದಂತ ಒಂದು ಪ್ರಸಂಗದ ಬಗ್ಗೆ ಹೇಳಿ ಸರ್. ನನಗೆ ಕಷ್ಟಕರ ಅನ್ನುವಂಥ ಪ್ರಸಂಗ ಯಾವುದೂ ಇರಲಿಲ್ಲ. ನನಗೆ ಕಷ್ಟ, ಈ ಸಬ್ಜೆಕ್ಟ್ ಕಷ್ಟ ಅಥವಾ ನಾನು ಇದ್ದಂಥ ಒಂದು ಕಡಿಮೆ ಸಮಯದಲ್ಲಿ ನಾನು ಹೆಚ್ಚು ಓದಿ ಪರೀಕ್ಷೆ ಚೆನ್ನಾಗಿ ಬರಿಬೇಕು ಅನ್ನೋದೇ ನಾನು ಮುಂದಿರ್ತಕ್ಕಂಥ ಒಂದು ಸವಾಲಿತ್ತು. ಯಾಕಂದರೆ ನಾನು ಅವಾಗ ಹೈಸ್ಕೂಲ್ ಶಾಲಾ ಶಿಕ್ಷಕನಾಗಿದ್ದೆ. ಅವಾಗ ಅಂಥ ಸಂದರ್ಭದಲ್ಲಿ ನಾನು ಈ ರಜೆ ಎಲ್ಲ ತೆಗೆದುಕೊಂಡು ಹೋಗೋದು ಕಷ್ಟ ಆಗಿತ್ತು. ಅದೇ ಸಂದರ್ಭದಲ್ಲಿ ಚುನಾವಣೆ ಕೂಡ ಇತ್ತು. ಆ ಚುನಾವಣೆಗೆ ಕೂಡ ನಾನು 2 ಟ್ರೈನಿಂಗ್ ಮಾಡಿದೆ, ಜೊತೆಯಲ್ಲಿ ಎಲೆಕ್ಷನ್ ಡ್ಯೂಟಿ ಮಾಡಿದೆ. ಅದನ್ನು ಮಾಡಿಕೊಂಡು ಆ 2-3 ತಿಂಗಳಲ್ಲೇ ನಾನು ಬೆಂಗಳೂರಲ್ಲಿ ಹೋಗಿ ಅಲ್ಲಿ ಓದ್ಕೊಂಡು ನಾನು ಸ್ವತಃ ಅಂದರೆ ಈ ಕೋಚಿಂಗ್ ಇನ್ಸ್ಟಿಟ್ಯೂಷನ್ಗಳ ಸಹಾಯ ತೆಗೆದುಕೊಂಡರೂ ಕೂಡ ನಾನು ರೂಮಲ್ಲೇ ಬಹಳಷ್ಟು ಓದ್ತಾ ಇದ್ದೆ, ರೂಮಲ್ಲೇ ಅಧ್ಯಯನ ಮಾಡ್ತಾ ಇದ್ದೆ.
ನನಗೆ ರಾತ್ರಿ ಎಷ್ಟೊತ್ತಾದರೂ ಪುಸ್ತಕಗಳನ್ನ ಓದಿ ಮುಗಿಸಿ ಮಲಗಿಕೊಳ್ಳುವುದರಲ್ಲಿ ನನಗೆ ಬಹಳಷ್ಟು ಸಂತೋಷ ಆಗ್ತದೆ. ಇವತ್ತಿನ ಜನರೇಷನ್ ಯಾವ್ದಾದ್ರು ಮೂವಿ ನೋಡೇ ಕಂಪಲ್ಸರಿ ಮಲಗಬೇಕಂತ ಸರ್. ಹೌದೌದು, ಅದು ಇದೆ. ಹಾ. ಬಟ್ ಏನು ಅಂದ್ರೆ ನಾನು ಮೂವಿ ನೋಡ್ತೀನಿ, ಇಲ್ಲ ಅಂತಲ್ಲ. ಆದರೆ ಅದು ಒಳ್ಳೆಯ ಸಂದೇಶ ಕೊಡುವಂತ ಒಂದು ಮೂವಿಯನ್ನು ನೋಡ್ತೀನಿ. ಈ ಫಾರ್ ಎಕ್ಸಾಂಪಲ್ ಯಾವುದು ಅಂದ್ರೆ ಜೈ ಭೀಮ್ ಅನ್ನುವಂಥ ಮೂವಿ, ಅಂತ ಒಂದು ಮೂವಿಗಳನ್ನ ನಾನು ಕೂಡ ನೋಡ್ತೀನಿ. ಅವಾಗಲೂ ನೋಡ್ತಾ ಇದ್ದೆ, ಇವತ್ತು ಕೂಡ ನಾನು ಅಂಥ ಮೂವಿಗಳು ಅಂದ್ರೆ ಸಮಾಜಕ್ಕೆ ಒಳ್ಳೆಯ ಸಂದೇಶ ಕೊಡ್ತಕ್ಕಂಥ ಒಂದು ಮೂವಿಗಳನ್ನು ಖಂಡಿತವಾಗಿ ನಾನು ನೋಡ್ತೀನಿ. ಜೊತೆಯಲ್ಲಿ ನನ್ನ ಫ್ಯಾಮಿಲಿಗೂ ತೋರಿಸ್ತೀನಿ ಮತ್ತು ಮಕ್ಕಳಿಗೂ ಕೂಡ ತೋರಿಸ್ತೀನಿ ಅಂತ ಮೂವಿ. ಸರ್, ಗ್ರಾಮಾಂತರ ಪ್ರದೇಶಗಳಲ್ಲಿ ವಿದ್ಯಾರ್ಥಿಗಳಿಗೆ ಒಳ್ಳೆ ಕ್ಲಾಸಸ್ ಅಟೆಂಡ್ ಆಗ್ಲಿಕ್ಕೆ ಚಾನ್ಸ್ ಇರಲ್ಲ ಸರ್. ಸಿಟಿಗೆ ಬಂದು ಅವರಿಗೆ ಕ್ಲಾಸ್ ತಗೋಬೇಕಂದ್ರೆ ತುಂಬಾ ಕಷ್ಟ ಆಗುತ್ತೆ ಸರ್. ಅಂತ ವಿದ್ಯಾರ್ಥಿಗಳಿಗೆ ನೀವು ಏನು ಹೇಳ್ಬೇಕಂತ ಇಷ್ಟ ಮಾಡ್ತೀರಿ ಸರ್? ಈ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ತಯಾರಿ ಆಗಬೇಕಾದ್ರೆ ಕೋಚಿಂಗ್ ಕ್ಲಾಸ್ಗಳು ಬೇಕು ಅಂತ ನನಗೇನು ಅನಿಸೋದಿಲ್ಲ. ಸರ್. ಏಕೆಂದರೆ ಆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬೇಕಾಗುವಂಥ ಒಂದು ಸಿಲೆಬಸ್ ತಯಾರಿ ಮಾಡ್ಕೊಳ್ಳೋದಕ್ಕೆ ಬೇಕಾದಂಥ ಒಂದು ಸಿಲೆಬಸ್ಸು ಮತ್ತು ಹಳೆ ಕ್ವಶನ್ ಪೇಪರ್ಗಳು, ಪ್ರೀವಿಯಸ್ ಕ್ವಶನ್ ಪೇಪರ್ಗಳು ಅಷ್ಟು ಇಟ್ಕೊಂಡು ಮತ್ತು ಬೇಕಾದಂಥ ಒಂದು ಪುಸ್ತಕಗಳು, ಮಟೀರಿಯಲ್ಸ್, ಪುಸ್ತಕಗಳು, ರೆಫರೆನ್ಸ್ ಪುಸ್ತಕಗಳು. ನಾನು ಯಾವುದೋ ಗೈಡ್ಗಳು ಓದಬೇಕು ಅಂತೇಳಿ ನಾನು ಸಲಹೆ ಕೊಡೋದಿಲ್ಲ. ನಾನು ಗೈಡ್ ಓದೂ ಇಲ್ಲ. ರೆಫರೆನ್ಸ್ ಪುಸ್ತಕಗಳನ್ನು ಇಟ್ಕೊಳ್ಬೇಕು. ಒಳ್ಳೆಯ ರೆಫರೆನ್ಸ್ ಪುಸ್ತಕಗಳು ನಾವು UPSC ಪೋರ್ಟಲ್ನಲ್ಲಿ ಹೋದಾಗ ಅಥವಾ KPSL ಪೋರ್ಟಲ್ನಲ್ಲಿ ಹುಡುಕಾಡಿದಾಗ ಯಾವ್ಯಾವ ಪುಸ್ತಕಗಳನ್ನು ಓದಬೇಕು ಅನ್ನೋದು ಲಿಸ್ಟೇ ಇದೆ. ಆ ಪುಸ್ತಕಗಳನ್ನೆಲ್ಲ ನಾವು ತಗೊಂಡು ಬಂದು ಅದನ್ನೇ ನೀಟಾಗಿ ಓದ್ಕೊಂಡಾಗ ನಾವು ಖಂಡಿತವಾಗಿಯೂ ಯಶಸ್ಸನ್ನು ಸಾಧಿಸ್ಬೋದು. ನನಗೆ ಒಳ್ಳೆಯ ಕೋಚಿಂಗ್ನಲ್ಲಿ ಹಲವಾರು ವಿದ್ಯಾರ್ಥಿಗಳಿದ್ದಾರೆ. ಒಳ್ಳೆಯ ಕೋಚಿಂಗ್ ತಗೊಂಡು ಕೂಡ ಅವರು UPSC ಆಗಲಿ ಅಥವಾ KPSL ಆಗಲಿ KS ಆಗಲಿ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ. ಆದರೆ ಎಷ್ಟೋ ಜನ ಗ್ರಾಮಾಂತರ ಪ್ರದೇಶದಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಸ್ವತಃ ತಾವೇ ಅಧ್ಯಯನ ಮಾಡಿ ತಮಗೆ ಲಭ್ಯ ಇರತಕ್ಕಂಥ ಎಲ್ಲ ಒಂದು ಏನು ರೆಫರೆನ್ಸ್ ಮಟೀರಿಯಲ್ಸ್, ರೆಫರೆನ್ಸ್ ಬುಕ್ಸು, ಮಟೀರಿಯಲ್ಸು ಅದನ್ನೇ ತಗೊಂಡು ಏನು ಮಾಡಿದ್ದಾರೆ ಅಂದರೆ ಅವರು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅಣಿಯಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸನ್ನು ಕೂಡ ಸಾಧಿಸಿದ್ದಾರೆ. ಹಾಗಾಗಿ ನಾನು ಗ್ರಾಮಾಂತರ ಪ್ರದೇಶದಲ್ಲಿ ಓದ್ತಕ್ಕಂಥ ಅಭ್ಯರ್ಥಿಗಳಿಗೆ ಮತ್ತು ಈ ನಾವೇನು ಹೇಳ್ತೀವಲ್ಲ ಆಂಗ್ಲ ಮಾಧ್ಯಮದಲ್ಲಿ ಓದಿದಂಥ ಅಭ್ಯರ್ಥಿಗಳು ಬಹಳಷ್ಟು ಕಡೆ ನಾನು ಕೂಡ ಕೇಳಿದ್ದೀನಿ. ಏನಂದರೆ ಆಂಗ್ಲ ಮಾಧ್ಯಮದಿಂದ ಬಂದಂಥ ಅಭ್ಯರ್ಥಿಗಳೇ IAS ಮತ್ತು KSಗಳನ್ನು ಪರೀಕ್ಷೆ ಪಾಸ್ ಮಾಡ್ತಾರೆ. ನಾವು ಈ ಪರೀಕ್ಷೆಗಳನ್ನು ಪಾಸ್ ಮಾಡಬೇಕಾದ್ರೆ ದಿಲ್ಲಿಗೆ ಹೋಗಬೇಕು, ಕೋಚಿಂಗ್ ತಗೊಳ್ಬೇಕು, ಬ್ಯಾಂಗ್ಳೂರಿಗೆ ಹೋಗಬೇಕು, ಕೋಚಿಂಗ್ ತಗೊಳ್ಬೇಕು, ಅಂಥವ್ರು ಮಾತ್ರ ಯಶಸ್ಸು ಸಾಧಿಸ್ತಾರೆ ಅನ್ನುವಂಥದ್ದು ಒಂದು ಕಲ್ಪನೆ ಇದೆ. ಆದರೆ ನಾನು ಪಾಸ್ ಆದಮೇಲೆ, ಯಾಕಂದರೆ ನಾನು ಕನ್ನಡ ಮೀಡಿಯಂ ಅಭ್ಯರ್ಥಿ ಮತ್ತು ರೂರಲ್ 1 to 10th ಎಲ್ಲ ನಾನು ಓದಿದ್ದು ನಮ್ಮೂರಲ್ಲೇ. ಹಾಗಾಗಿ ನಾನು ಪಾಸ್ ಮಾಡಿದ ಮೇಲೆ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಅದು ಏನು ಅನಿಸಿದೆ ಅಂದರೆ, ನಮ್ಮೂರಲ್ಲೇ ಓದೋರು ಅಥವಾ ನಮ್ಮ ಸುತ್ತಮುತ್ತ ಇದ್ದವರೇ ಓದೋರು, ಅವರು ಇವತ್ತು ಮತ್ತು ಹಾಸ್ಟೆಲಲ್ಲಿ ಉಳಿದು ಓದೋರು, ಸಮಾಜ ಕಲ್ಯಾಣ ಇಲಾಖೆ ಹಾಸ್ಟೆಲ್ನಲ್ಲಿ ಓದಿ ನಾನು ಇವತ್ತು ಆ ಇಲಾಖೆಯಲ್ಲೇ ಕೆಲಸ ಮಾಡಬೇಕಾದ್ರೆ ಅದಕ್ಕಿಂತ ದೊಡ್ಡ ಗೌರವ ಮತ್ತೊಂದಿಲ್ಲ ಅಂತ ಹಲವಾರು ವಿದ್ಯಾರ್ಥಿಗಳಿಗೆ ಇವತ್ತೇನಾಗಿದೆ ಅಂದರೆ ಈ ವಿಷಯ ಪ್ರೇರಣೆ ಆಗಿದೆ. ಸರ್, KS ಎಕ್ಸಾಮ್ಸ್ ಫಸ್ಟ್ ಅಟೆಂಪ್ಟು, ಸೆಕೆಂಡ್ ಅಟೆಂಪ್ಟ್ಸ್ ಎಲ್ಲ ಬರೆದಿರ್ತಾರಲ್ಲ ಸರ್, ಹೌದು. ಅಂತ ವಿದ್ಯಾರ್ಥಿಗಳು ಕ್ರ್ಯಾಕ್ ಮಾಡ್ಲಿಕ್ಕೆ ಆಗಲ್ಲ ಸರ್. ಅಂತ ವಿದ್ಯಾರ್ಥಿಗಳಿಗೆ ಏನು ಹೇಳಕ್ಕೆ ಇಷ್ಟ ಮಾಡ್ತೀರಿ ಸರ್? ಇವತ್ತಿನ ಒಂದು ಸಂದರ್ಭದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ತಯಾರು ಮಾಡಿಕೊಳ್ಳೋದಕ್ಕೆ ಸಾಕಷ್ಟು ವಿದ್ಯಾರ್ಥಿಗಳು ಪ್ರಯತ್ನ ಪಡ್ತಾ ಇದ್ದಾರೆ ಸರಿ. ಅದು ಗ್ರಾಮಾಂತರ ಪ್ರದೇಶ ಇರ್ಬೋದು, ಪಟ್ಟಣ ಪ್ರದೇಶಗಳಲ್ಲಾಗಿರ್ಬೋದು. ಅದರಲ್ಲೂ ಏನು ಅಂದರೆ ಪುರುಷ ಅಭ್ಯರ್ಥಿಗಳಾಗಿರ್ಬೋದು, ಮಹಿಳಾ ಅಭ್ಯರ್ಥಿಗಳಾಗಿರ್ಬೋದು. ಎಲ್ರಿಗೂ ಏನು ಅಂದರೆ ಒಂದು ದೊಡ್ಡ ಕನಸು ಇವತ್ತಿನ ಕಾಲದಲ್ಲಿ ಎಲ್ಲರೂ ಕಟ್ಕೊಂಡಿದ್ದಾರೆ. ಏನು ಅಂದರೆ ನಾನು IAS ಪಾಸ್ ಮಾಡಬೇಕು, ನಾನು KS ಪಾಸ್ ಮಾಡಬೇಕು, ಜನರ ಸೇವೆ ಮಾಡಬೇಕು, ಒಳ್ಳೆಯ ಅಧಿಕಾರಿಯಾಗಿ ಒಳ್ಳೆಯ ಉತ್ತಮ ಕೆಲಸ ಕಾರ್ಯಗಳನ್ನು ಮಾಡಿ ನಾವು ಕೂಡ ಏನು ಅಂದರೆ ನಮ್ಮ ಕೈಲಿಂದ ಆದಷ್ಟು ಒಂದು ಸೇವೆಯನ್ನು ಎಲ್ಲ ಜನರಿಗೆ ಮಾಡಬೇಕು ಅನ್ನುವಂಥ ಉದ್ದೇಶ ಸಾಕಷ್ಟು ಒಂದು ಅಭ್ಯರ್ಥಿಗಳಿಗೆ ಇದೆ. ಆದರೆ ಒಂದೇ ಪ್ರಯತ್ನಕ್ಕೆ ಅದು ಆಗೋದಿಲ್ಲ. ಕೆಲವೊಂದು ಸಂದರ್ಭದಲ್ಲಿ ಒಂದೇ ಪ್ರಯತ್ನಕ್ಕೆ ಆಗೋದಿಲ್ಲ ಅಥವಾ ಎರಡನೇ ಪ್ರಯತ್ನಕ್ಕೆ ಕೈಗೂಡುವುದಿಲ್ಲ. ಅಂಥ ಸಂದರ್ಭದಲ್ಲಿ ನಾವು ಎದೆಗುಂದದೆ ಅದನ್ನು ನಾವು ಮುನ್ನುಗ್ಗಬೇಕು. ಏನು ಅಂದರೆ ನಾವು ಯಾವ ಒಂದು ಸಬ್ಜೆಕ್ಟಲ್ಲಿ ನಾವು ವೀಕ್ ಇದ್ದೇವೆ ಅನ್ನೋದನ್ನು ನಾವು ನಾವೇ ಅದು ಆತ್ಮಾವಲೋಕನ ಮಾಡ್ಕೊಳ್ಬೇಕು. ಅಂಥ ಸಬ್ಜೆಕ್ಟ್ಗಳನ್ನು ಓದಬೇಕು. ನಿರಂತರ ಅಧ್ಯಯನ ಇರಬೇಕು, ಕಠಿಣ ಪರಿಶ್ರಮ ಇರಬೇಕು, ಎಡೆಬಿಡದ ಪ್ರಯತ್ನ ಇರಬೇಕು ಮತ್ತು ನಾವು ಯಾವುದೇ ಸಂದರ್ಭದಲ್ಲೂ ಕೂಡ ಎದೆಗುಂದಬಾರದು. ಆದ್ದರಿಂದ ಎಂಥದೇ ಸಂದರ್ಭದಲ್ಲೂ ಕೂಡ ನಾವು ಓದುವುದು ಬಿಡಬಾರದು. ನಾವು ಮೇನ್ಸ್ ಪರೀಕ್ಷೆ ಬರೆದು ಇಂಟರ್ವ್ಯೂಗೆ ನಾವು ಅಟೆಂಡ್ ಆಗಿದ್ದೀವಿ ಅಂದರೂ ಕೂಡ ಮುಂದಿನ ಪ್ರಿಲಿಮ್ಸ್ ಪರೀಕ್ಷೆಗೆ ಮತ್ತೆ ನಾವು ತಯಾರಾಗಬೇಕು. ಆ ಒಂದು ಉತ್ಸಾಹ ನಮ್ಮಲ್ಲಿ ಯಾವಾಗಲೂ ಉತ್ಸಾಹ ಇಟ್ಟುಕೊಳ್ಬೇಕು. ನಮ್ಮಲ್ಲಿ ಆಂತರಿಕ ಒಂದು ಅಭಿಪ್ರೇರಣೆ ಇರಬೇಕು. ಪ್ರತಿ ಸಾರಿ ಮತ್ತೊಬ್ಬರೇ ಬಂದು ನಮಗೆ ಅಭಿಪ್ರೇರಣೆ ಯಾರೂ ಕೊಡುವುದಿಲ್ಲ ಅಥವಾ ಪ್ರೇರಣೆ ಯಾರೂ ಕೊಡುವುದಿಲ್ಲ. ಅದಕ್ಕೆ ನಮ್ಮೊಳಗೆ ನಾವೇ ಒಂದು ಅಭಿಪ್ರೇರಣೆಯನ್ನು ಇಟ್ಕೊಳ್ಬೇಕು. ಅದು ಏನಿರಬೇಕು ಅಂದರೆ ಮಾತು ಮನಸ್ಸಿನಲ್ಲಿರಬೇಕು, ಕೃತಿ ಕೆಲಸದಲ್ಲಿರಬೇಕು. ಆ ಮಾತು ನಾವು ಏನು ಆಗಬೇಕು ಅಂತ ಅಂದ್ಕೊಂಡಿದ್ದೀವಿ
ಅದು ನಮ್ಮ ಮನಸ್ಸಿನಲ್ಲಿ ಇರಬೇಕು, ಕೃತಿ ಕೆಲಸದಲ್ಲಿ ಇರಬೇಕು. ಅಂದರೆ ನಮ್ಮ ಕಾರ್ಯ ಏನು ಅಂದರೆ ನಾವು ಕೆಲಸದಲ್ಲಿ ಮಾಡಿ ತೋರಿಸ್ಬೇಕು. ಆದ್ದರಿಂದ ಖಂಡಿತವಾಗಿಯೂ ಇಂಥ ಒಂದು ಆ ಒಂದು ಮನೋಭಾವನೆ ಇಟ್ಟುಕೊಂಡು, ಸ್ಪರ್ಧಾತ್ಮಕ ಮನೋಭಾವನೆ ಇಟ್ಟುಕೊಂಡು, ಖಂಡಿತವಾಗಿಯೂ ಅಂಥ ಮನೋಭಾವನೆ ಇಟ್ಟುಕೊಂಡಾಗ ನಾವು ಯಶಸ್ಸನ್ನು ಸಾಧಿಸಬಹುದು. ಅದು ನಿರಂತರ ಒಂದು ಪ್ರಯತ್ನ ಅಗತ್ಯ. ಸರ್, KAS ಮಾಡುವಾಗ ಸರ್ಕಾರದಿಂದ ಯಾವುದಾದ್ರೂ ಸವಲತ್ತು ಸಿಗುತ್ತಾ ಸರ್ ವಿದ್ಯಾರ್ಥಿಗಳಿಗೆ? ಖಂಡಿತವಾಗಿಯೂ ನಮ್ಮ ಇಲಾಖೆಗಳಿಂದ ಸಮಾಜ ಕಲ್ಯಾಣ ಇಲಾಖೆ ಇದೆ, ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಇದೆ, ಹಿಂದುಳಿದ ವರ್ಗದವರ ಕಲ್ಯಾಣ ಇಲಾಖೆ ಇದೆ, ಆಮೇಲೆ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಇದೆ. ಆಯಾ ಇಲಾಖೆಗಳ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಹಲವಾರು ಒಂದು ಯೋಜನೆಗಳು ಇಲಾಖೆಯಿಂದ ಒಂದು ಕಾರ್ಯಕ್ರಮಗಳು ಇವೆ. ಅದರಲ್ಲೂ ಕೋಚಿಂಗ್ ಕೂಡ ಇದೆ. IAS ಕೋಚಿಂಗು ಮತ್ತು KAS ಕೋಚಿಂಗ್ ಇದೆ. ಈ ದಿಲ್ಲಿ ಅಂತ ಒಂದು ಪ್ರತಿಷ್ಠಿತ ಒಂದು ಕೋಚಿಂಗ್ ಸೆಂಟರ್ಗಳಲ್ಲೂ ಕೂಡ ನಮ್ಮ ಇಲಾಖೆಯಿಂದ ವಿದ್ಯಾರ್ಥಿಗಳನ್ನ ಕೋಚಿಂಗ್ಗೋಸ್ಕರ ಕಳಿಸುವಂತ ಒಂದು ವ್ಯವಸ್ಥೆಯೂ ಕೂಡ ಇದೆ. ಅದಕ್ಕೆ ಬೇಕಾದಂತ ಖರ್ಚು ವೆಚ್ಚಗಳನ್ನೆಲ್ಲ ನಮ್ಮ ಇಲಾಖೆನೇ ಭರಿಸುತ್ತೆ. ಜೊತೆಯಲ್ಲಿ ಅವರು ಒಂದು ವರ್ಷದ ಕಾಲ ಅವರು ಅಲ್ಲಿ ಕೋಚಿಂಗ್ ತಗೊಳ್ಬಹುದು. ಅವರಿಗೆ ಪಾಕೆಟ್ ಮನಿ ಕೂಡ, ಮೇಂಟೆನೆನ್ಸ್ ಅಮೌಂಟ್ ಕೂಡ ಕೊಡ್ತಾರೆ. ಆಮೇಲೆ ದಿಲ್ಲಿಯಲ್ಲಿ, ಬೆಂಗಳೂರಲ್ಲಿ, ಹೈದರಾಬಾದ್ನಲ್ಲಿ, ಚೆನ್ನೈನಲ್ಲಿ ಇಲ್ಲಿರ್ತಕ್ಕಂಥ ಪ್ರತಿಷ್ಠಿತ ಒಂದು ಕೋಚಿಂಗ್ ಸೆಂಟರ್ಗಳಲ್ಲೂ ಕೂಡ ನಮ್ಮ ಇಲಾಖೆಗಳಿಂದ ವಿದ್ಯಾರ್ಥಿಗಳಿಗೆ ಕೋಚಿಂಗ್ ಕೊಡುವಂಥ ಒಂದು ವ್ಯವಸ್ಥೆ ಮಾಡಿದ್ದಾರೆ. ಜೊತೆಯಲ್ಲಿ ಅವರಿಗೆ ಬುಕ್ ಬ್ಯಾಂಕ್ ಅಂದರೆ ಬುಕ್ಸ್ಗಳನ್ನು ಕೂಡ ಒದಗಿಸ್ಕೊಡ್ತಾರೆ. ಓದೋದಕ್ಕೆ ಮಟೀರಿಯಲ್ ಕೂಡ ಲಭ್ಯ ಇದೆ. ಸುಸಜ್ಜಿತವಾದಂಥ ಒಂದು ಗ್ರಂಥಾಲಯಗಳು ಕೂಡ ನಮ್ಮ ಇಲಾಖೆಯಿಂದನೇ ಬೆಂಗಳೂರು ಅಲ್ಲೆಲ್ಲ ಇದೆ. ಹೀಗಾಗಿ ಅದನ್ನೆಲ್ಲ ವಿದ್ಯಾರ್ಥಿಗಳು ಸದುಪಯೋಗ ಮಾಡ್ಕೊಳ್ಬೋದು. ಎಷ್ಟೋ ಜನ ವಿದ್ಯಾರ್ಥಿಗಳಿಗೆ ಇಷ್ಟೆಲ್ಲ ಸವಲತ್ತು ಇದ್ರೂ ಉಪಯೋಗ ಹೆಂಗೆ ಮಾಡ್ಕೋಬೇಕಂತ ಗೊತ್ತಿರಲ್ಲ. ಅಂತ ವಿದ್ಯಾರ್ಥಿಗಳಿಗೆ ಯಾವ ರೀತಿ ಇದರ ಉಪಯೋಗ ತೊಗೊಳ್ಬೇಕಂತ, ಎಲ್ಲಿ ತೊಗೊಳ್ಬೇಕಂತ ಹೇಳ್ಬೋದಾ ಸರ್? ಪ್ರತಿಯೊಬ್ಬರಿಗೂ ಏನು ಗಮನಿಸಬೇಕು ಅಂದರೆ, ಇವತ್ತು ಎಲ್ಲ ಇಲಾಖೆಗಳು ಅಂದರೆ ಅದು ಸಮಾಜ ಕಲ್ಯಾಣ ಇಲಾಖೆ ಆಗಿರ್ಬೋದು, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಆಗಿರ್ಬೋದು, ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಆಗಿರ್ಬೋದು, ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಆಗಿರ್ಬೋದು, ವಿದ್ಯಾರ್ಥಿಗಳ ಕೇಂದ್ರೀಕೃತವಾಗಿ ಈ ಒಂದು ಕೋಚಿಂಗ್ ವ್ಯವಸ್ಥೆಗಳನ್ನು ಪ್ರತಿಯೊಂದು ಇಲಾಖೆಯು ಕೂಡ ಜಾರಿಗೆ ತಂದಿದೆ. ಅವರು ರಾಜ್ಯದ ಪ್ರಮುಖ ದಿನಪತ್ರಿಕೆಗಳಲ್ಲಿ ಪ್ರಕಟಣೆ ಕೊಡ್ತಾರೆ. ಅರ್ಜಿ ಸಲ್ಲಿಸುವ ದಿನಾಂಕ, ಕೊನೆಯ ದಿನಾಂಕ, ಯಾವ್ಯಾವ ಸೆಂಟರ್ಗಳನ್ನು ಆಯ್ಕೆ ಮಾಡ್ಕೊಳ್ಬೇಕು ಅದೆಲ್ಲವನ್ನು ಕೂಡ ಕೊಡ್ತಾರೆ. ಜೊತೆಯಲ್ಲಿ ಇನ್ನೊಂದೇನು ಅಂದರೆ ಒಂದು ಪ್ರಿಲಿಮಿನರಿ ಪರೀಕ್ಷೆ ಕೂಡ ಅವ್ರು ನಡೆಸ್ತಾರೆ. ಪೂರ್ವಭಾವಿ ಪರೀಕ್ಷೆ ಕೂಡ ನಡೆಸ್ತಾರೆ. ಆ ಪೂರ್ವಭಾವಿ ಪರೀಕ್ಷೆ ಪಾಸ್ ಆಗುವಷ್ಟಾದರೂ ನಾವು ತಯಾರಿಯನ್ನು ಮೊದಲೇ ಮಾಡ್ಕೊಳ್ಬೇಕಾಗುತ್ತೆ. ಆ ಪೂರ್ವಭಾವಿ ಪರೀಕ್ಷೆಯನ್ನು ಪ್ರೀ ಕೋಚಿಂಗ್ ಪರೀಕ್ಷೆಯನ್ನು ನಾವು ಪಾಸ್ ಮಾಡಿದರೆ ಆಮೇಲೆ ನಾವು ಒಳ್ಳೆಯ ಒಂದು ಅದರಲ್ಲೂ ಕೂಡ ಒಳ್ಳೆಯ ಅಂಕಗಳನ್ನು ತಗೊಂಡು ನಾವು ಪಾಸ್ ಆದರೆ ನಮಗೆ ಬೇಕಾದಂಥ ಒಂದು ಸೆಂಟರ್ಗಳಲ್ಲಿ ಹೋಗಿ ನಾವು ಕೋಚಿಂಗನ್ನು ಪಡೆಯಬಹುದು. ಸರ್, KAS ಎಕ್ಸಾಮ್ ನೀವು ಮಾಡುವಾಗ ನೀವು ಯಾವ ರೀತಿ ತಯಾರಿ ಮಾಡ್ಕೊಂಡಿದ್ರಿ? ನಾನು ಪರೀಕ್ಷೆ ತಯಾರು ಮಾಡ್ಕೊಳ್ಬೇಕಾದ್ರೆ ಅವಾಗ ಸುಮಾರು ಜನ, ಒಂದು 3-4 ಜನ ಸೇರಿಕೊಂಡು ನಾವು ಬೆಂಗಳೂರಲ್ಲಿ ಒಂದು ಕೋಚಿಂಗ್ ಸೆಂಟ್ರಲ್ಲಿ ನಾವು ಉಳ್ಕೊಂಡಿದ್ವಿ. ಅವಾಗ ಒಂದು ನಿಮಗೆ ಘಟನೆ ಹೇಳ್ತೀನಿ. ನಾನು ನನ್ನ ಫ್ರೆಂಡ್ಸ್ ಜೊತೆ ಹೋದಾಗ ನಾನು ಕೂಡ ಅವಾಗ ಟೀಚರ್ ಇರಬೇಕಾದ್ರೆ ನನಗೆ ಏನೋ ಒಂದು, ನಾನೇ ರೂಮಲ್ಲಿ ಕೂತ್ಕೊಂಡು ಇನ್ನೂ ಚೆನ್ನಾಗಿ ಓದ್ಬೋದಲ್ಲ, ಅಲ್ಲಿ ಕೋಚಿಂಗ್ ಕ್ಲಾಸಲ್ಲಿ ಹೋಗಿ ಕೆಲವೊಂದು ವಿಷಯಗಳ ಅವ್ರಿಗಿಂತ ನಾನೇ ಚೆನ್ನಾಗಿ ಓದ್ಬೋದು ಅಂತ ತಿಳ್ಕೊಂಡು ನಾನು ರೂಮಲ್ಲೇ ಕೂತು ಓದ್ತಾ ಇದ್ದೆ. ಅದಕ್ಕೆ ನನ್ನ ಫ್ರೆಂಡ್ ಒಬ್ರು ಏನು ಮಾಡಿದ್ರು ಅಂದರೆ, ಇವ್ರು ಯಾವಾಗ ಕೂತ್ಕೊಂಡು ರೂಮಲ್ಲೇ ಕುಳಿತುಕೊಂಡು ಓದ್ತಾ ಇದ್ದಾರೆ ಅಂದರೆ ನಾನೇ ಕುಳಿತುಕೊಂಡು ಓದಬಾರ್ದು ಅಂತೇಳಿ ಅವರು ಕ್ಲಾಸ್ ಮಿಸ್ ಮಾಡಿಕೊಂಡು ನನ್ನ ಜೊತೆ ಓದ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಆವಾಗ ಅಲ್ಲಿರ್ತಕ್ಕಂಥ ಡೈರೆಕ್ಟರ್ ಅವ್ರಿಗೆ ನನ್ನ ಫ್ರೆಂಡಿಗೆ ಏನಂದ್ರು ಅಂದರೆ, ಅದ್ಯಾವ ನಿನ್ನ ಫ್ರೆಂಡು ಅದ್ಯಾವ ಊರಿಂದ ಬಂದು ಇಲ್ಲಿ ಬಂದು ಮಲಗ್ಲಿಕ್ಕೆ ಬಂದಿದ್ದಾನೆ, ನೀನು ಅವನ ಥರ ಮಾಡಬೇಡ, ಕ್ಲಾಸಿಗೆ ಕಂಟಿನ್ಯೂ ಆಗಿ ಬರಬೇಕು, ಕ್ಲಾಸಲ್ಲಿ ಕೂಡಬೇಕು, ಕೇಳಬೇಕು ಅಂತ ಅನ್ಕೊಂಡ್ಬಿಟ್ಟು. ಯಾಕಂದರೆ ನನಗೂ ಅವರಿಗೂ ಏನು ಅಂತರ ಇತ್ತು ಅಂದರೆ, ನನಗಿರುವಂಥ ಟೈಮ್ ಬಹಳಷ್ಟು ಕಡಿಮೆ. ನಾನು ಕಡಿಮೆ ಅವಧಿಯಲ್ಲಿ ಮೇನ್ಸ್ ಎಕ್ಸಾಮ್ಗೆ ಪ್ರಿಪೇರ್ ಆಗಬೇಕಿತ್ತು. ಆದ್ದರಿಂದ ನಾನೇನು ಮಾಡ್ತಾಯಿದ್ದೆ ಅಂದರೆ, ಈ ಕ್ಲಾಸಿಗೆ ಹೋಗಬೇಕಾದ್ರೆ ರೆಡಿ ಆಗಬೇಕು, ರೆಡಿಯಾಗಿ ನಾವು ಹೋಗಿ ಕ್ಲಾಸಿಗೆ ಹೋಗಬೇಕು, ರೆಡಿ ಆಗೋಕ್ಕೂ ಕೂಡ ಸಮಯ ತಗೊಳ್ತದೆ. ಅದಾದಮೇಲೆ ಕ್ಲಾಸಲ್ಲಿ ಹೋಗಿ ಕೂತ್ಕೊಳ್ಬೇಕು. ಅವ್ರು ಲೆಕ್ಚರ್ ಏನಾದರೂ ಬರಲಿಲ್ಲ ಅಥವಾ ಬರ್ಲಿಕ್ಕೆ ಲೇಟ್ ಮಾಡಿದ್ರು ಅಂದರೆ ವೇಟ್ ಮಾಡಬೇಕು. ಅವ್ರು ಕೆಲವೊಬ್ರು ಏನು ಅಂದರೆ, ಕ್ಲಾಸು ಇಂಪಾರ್ಟೆಂಟ್ ಕ್ಲಾಸ್ ತಗೊಳ್ಳೋದ್ರ ಬದಲು ಟೈಮ್ ಪಾಸ್ ಮಾಡೋರು ಕೂಡ ಇರ್ತಾರೆ. ಅದು ನಾನು ಕೆಲವೊಂದು ದಿವಸದಲ್ಲೇ ನಾನು ಕಂಡುಕೊಂಡೆ, ಯಾವ ಕ್ಲಾಸಿಗೆ ನಾನು ಕೂತ್ಕೊಳ್ಬೇಕು, ಯಾವ ಕ್ಲಾಸಿಗೆ ನಾನು ಕೂಡಬಾರ್ದು. ನಾನು ಅಧ್ಯಯನ ಚೆನ್ನಾಗಿ ಅವ್ರಿಗಿಂತ ನಾನೇ ಓದಿ ತಿಳ್ಕೊಳ್ಬೋದು ಅಂತ ತಿಳ್ಕೊಂಡು ಅಂಥ ಕ್ಲಾಸ್ಗಳನ್ನು ನಾನು ಮಿಸ್ ಮಾಡಿ ನಾನು ರೂಮಲ್ಲೇ ಕೂತ್ಕೊಂಡು ಓದ್ತಾ ಇದ್ದೆ. ಅದಕ್ಕೆ ನಮ್ಮ ಫ್ರೆಂಡಿಗೆ ಬಂದುಬಿಟ್ಟು ಅವ್ರು ಬೈದರು, ನೀನು ಅವ್ರ ಥರ ಮಾಡಬೇಡ ಅಂತ ಹೇಳ್ತೀವಿ. ಆದರೆ ಅವರೇ ನಾನು ಪರೀಕ್ಷೆಯಲ್ಲಿ ಪಾಸ್ ಮಾಡಿದ್ದು ನೋಡಿ ಅವರೇ ಭಾಳ ಸರ್ಪ್ರೈಸ್ ಆಗಿಬಿಟ್ರು. ಅವರು, ನಾವು ಈ ವಿದ್ಯಾರ್ಥಿ ಬಗ್ಗೆ ಏನೋ ತಿಳ್ಕೊಂಡಿದ್ದೀವಲ್ಲಪ್ಪ, ಈ ವಿದ್ಯಾರ್ಥಿ ಬಂದು ಸುಮ್ಮನೆ ಇಲ್ಲಿ ಬಂದು ಎಲ್ಲೋ ಬೀದರಿಂದ ಬೆಂಗಳೂರಿಗೆ ಬಂದು
ಇಲ್ಲಿ ಬಂದು ಏನೋ ಸುಮ್ಮನೆ ದುಡ್ಡು ಖರ್ಚು ಮಾಡ್ತಾ ಇದ್ದಾನೆ, ಅವ್ನ ತಂದೆ ತಾಯಿ ದುಡ್ಡು ಖರ್ಚು ಮಾಡ್ತಾ ಇದ್ದಾನೆ, ಬಂದು ಇಲ್ಲಿ ಊಟ ಮಾಡಿ ಮಲ್ಕೋತಾ ಇದ್ದಾನೆ, ಇವನು ಕ್ಲಾಸಿಗೆ ಬರ್ತಾ ಇಲ್ಲ ಅಂತ ತಿಳ್ಕೊಂಡಿದ್ವಿ. ಆದರೆ ಈ ಮಟ್ಟಿಗೆ ನಾನು ಅವಾಗ ಇಡೀ ಸ್ಟೇಟಲ್ಲಿ ನಾನು 20ನೇ ರ್ಯಾಂಕಲ್ಲಿದ್ದೆ. ನಮ್ಮ ಕೆಟಗರಿಯಲ್ಲಿ, ಶೆಡ್ಯೂಲ್ ಕಾಸ್ಟ್ ಕೆಟಗರಿಯಲ್ಲಿ ನಾನು ಸ್ಟೇಟಿಗೆ ಸೆಕೆಂಡ್ ರ್ಯಾಂಕಲ್ಲಿದ್ದೆ. ಅವರಿಗೆ ಅವಾಗ ಸರ್ಪ್ರೈಸ್ ಆಗ್ಬಿಟ್ಟು, ಸರ್ ನೀವು ಎಷ್ಟನೇ ಅಟೆಂಪ್ಟ್ ಅಲ್ಲಿ ತೆರಳಿದ್ರಿ ಸರ್ ಇದನ್ನ? ನಾನು ಎರಡನೇ ಅಟೆಂಪ್ಟಲ್ಲಿ ಎರಡನೇ ಅಟೆಂಪ್ಟ್ ಅಲ್ಲಿ ನಾನು KS ಪಾಸ್ ಮಾಡಿದೆ. ಸರ್ ನೀವು ಬಿಡುವಿದ್ದಂತಹ ಸಮಯವನ್ನು ಯಾವ ರೀತಿ ಯೂಸ್ ಮಾಡ್ತೀರಾ ಸರ್ ನೀವು? ಬಿಡುವು ಇರುವಂಥ ಸಂದರ್ಭದಲ್ಲಿ ಹಲವಾರು ಒಂದು ಕಾರ್ಯಗಳನ್ನು, ಅಂದರೆ ಸಮಾಜಕ್ಕೆ ಉಪಯೋಗ ಆಗುವಂಥ ಒಂದು ಕಾರ್ಯಗಳನ್ನು ನಾನು ಯಾವಾಗಲೂ ಮಾಡ್ತಾ ಇರ್ತೀನಿ ಸರ್. ಅಂದರೆ ನಾನು ಈಗಾಗಲೇ ಹೇಳಿದ್ದೇನೆ, ಏನು ಅಂದರೆ ಸಮಾಜದಲ್ಲಿ ಆ, ಶೋಷಣೆಗೊಳಗಾದಂಥ ಒಂದು ಸಮುದಾಯ ಇವತ್ತಿಗೂ ಕೂಡ ಇದೆ. ಅದರಲ್ಲೂ ಕೂಡ ಮುಖ್ಯವಾಗಿ ನಾನು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಸೇರಿಕೊಂಡಾಗ ಅಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ನನಗೆ ತುಂಬ ಅಚ್ಚುಮೆಚ್ಚು. ಯಾಕೆಂದರೆ ನಾನು ಕೂಡ ಅಂಥದ್ದೇ ಒಂದು ಹಾಸ್ಟೆಲ್ನಲ್ಲಿ ಓದಿ ಬಂದಂಥ ಒಂದು ವಿದ್ಯಾರ್ಥಿ. ಸಮಾಜ ಕಲ್ಯಾಣ ಇಲಾಖೆ ಹಾಸ್ಟೆಲ್ನಲ್ಲೇ ನಾನು ಉಳಿದು, ನಾನು ಡಿಗ್ರಿ ಮಾಡಬೇಕಾದ್ರೆ, ನಾನು ಅದಕ್ಕಿಂತ ಮುಂಚೆ PU ಮಾಡಬೇಕಾದ್ರೆ, ಅದಾದಮೇಲೆ BEd ಮಾಡಬೇಕಾದ್ರೆ ನಾನು ಹಾಸ್ಟೆಲ್ನಲ್ಲೇ ಉಳಿದುಕೊಂಡಿದ್ದು. ಅದಾದ ನಂತರವೂ ಕೂಡ ನನಗೆ ಆ ಹಾಸ್ಟೆಲ್ ವಿದ್ಯಾರ್ಥಿಗಳ ಸೇವೆ ಮಾಡುವುದಕ್ಕೆ ಅವಕಾಶ ಸಿಕ್ಕಿದ್ದು ಅದು ನನ್ನ ಅದೃಷ್ಟ ಅಂತಲೇ ಹೇಳ್ಬೋದು. ನನಗೆ ಬಿಡುವು ಇರತಕ್ಕಂಥ ಒಂದು ಸಂದರ್ಭದಲ್ಲಿ ಈ ಹಾಸ್ಟೆಲ್ಗಳಿಗೆ ಹೋಗಿ ವಿದ್ಯಾರ್ಥಿಗಳಿಗೆ ಒಂದು ಮಾರ್ಗದರ್ಶನ ಮಾಡ್ತಕ್ಕಂಥ ಒಂದು ಕೆಲಸ ನಾನು ಮಾಡ್ತೇನೆ. ಅಂದರೆ ಯಾವಾಗಲೂ ಅವರಿಗೆ ಪ್ರೇರೇಪಣೆ ಕೊಡುವಂಥ ಒಂದು ಕೆಲಸವನ್ನು ನಾನು ಮಾಡ್ತೀನಿ. ಅದರಲ್ಲೂ ಮುಖ್ಯವಾಗಿ ಆ ವಿದ್ಯಾರ್ಥಿಗಳು 100 ಜನ ವಿದ್ಯಾರ್ಥಿಗಳು ಒಂದು ಹಾಸ್ಟೆಲ್ನಲ್ಲಿ ಇದ್ದಾರೆ ಅಂದರೆ ಆ 100 ಜನ ವಿದ್ಯಾರ್ಥಿಗಳು ಆ ಬಡ ಮಕ್ಕಳೇ ಇರ್ತಾರೆ, ಖಂಡಿತವಾಗ್ಲೂ ಬಡ ಮಕ್ಕಳೇ ಇರ್ತಾರೆ. ನಾವು ಅವರಿಗೆ ಒಂದು ಪ್ರೇರಣೆ ಮಾಡಿ ಯಾವುದೇ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಾಗಬೇಕು, ನೀವು ಹಾಸ್ಟೆಲ್ನಲ್ಲಿ ಇರುವಷ್ಟು ದಿವಸ ಒಳ್ಳೆಯ ರೀತಿಯಿಂದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಾಗಿ ಯಾವುದಾದ್ರೂ ಒಂದು ಜಾಬ್ ತಗೊಂಡು ನೀವು ಹೋಗಲೇಬೇಕು ಅನ್ನುವಂಥ ಮಾತನ್ನು ನಾನು ಪದೇ ಪದೇ ಹಾಸ್ಟೆಲ್ಗಳಿಗೆ ಹೋದಾಗ ವಿದ್ಯಾರ್ಥಿಗಳಿಗೆ ಹೇಳ್ತಾನೆ ಇರ್ತೀನಿ. ಜೊತೆಯಲ್ಲಿ ಅವರಿಗೆ ಹೇಗೆ ಓದಬೇಕು, ಯಾವ ಸಮಯದಲ್ಲಿ ಓದಬೇಕು, ಯಾವ ಪುಸ್ತಕಗಳನ್ನು ಅವರು ಓದಬೇಕು, ಜೊತೆಯಲ್ಲಿ ಅವರೇನು ಅಂದರೆ ಯಾವ ಥರ ಗ್ರೂಪ್ ಡಿಸ್ಕಷನ್ ಮಾಡಬೇಕು, ಅಷ್ಟೇ ಅಲ್ಲದೆ ಮಹಾನ್ ವ್ಯಕ್ತಿಗಳು ಯಾವ ಥರ ಅವ್ರ ಜೀವನದಲ್ಲಿ ಸಾಧನೆಯನ್ನು ಸಾಧಿಸಿದ್ದಾರೆ ಅವರೆಲ್ಲರ ಒಂದು ಉದಾಹರಣೆಗಳನ್ನು ಕೊಡುವುದರ ಮುಖಾಂತರ ವಿದ್ಯಾರ್ಥಿಗಳಿಗೆ ಯಾವಾಗಲೂ ನಾನು ಓದುವುದಕ್ಕೆ ಒಂದು ಪ್ರೇರಣೆ ನೀಡುವಂಥ ಒಂದು ಕಾರ್ಯ ಮಾಡ್ತೇನೆ. ಆ ದಿಸೆಯಲ್ಲಿ ಇವತ್ತು ಹಲವಾರು ವಿದ್ಯಾರ್ಥಿಗಳು ವಿವಿಧ ಇಲಾಖೆಗಳಲ್ಲಿ ಒಂದು ಹುದ್ದೆಗಳಲ್ಲಿ ಸೇರಿಕೊಂಡಿದ್ದಾರೆ. ನಾವು ಪ್ರತಿ ವರ್ಷ ಹಾಸ್ಟೆಲ್ನಲ್ಲಿ, ನಾನು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಕೆಲಸ ಮಾಡಬೇಕಾದ್ರೆ ಪ್ರತಿ ವರ್ಷ 14ನೇ ಏಪ್ರಿಲ್ ದಿವಸದಂದು ಹಾಸ್ಟೆಲ್ ವಿದ್ಯಾರ್ಥಿಗಳೆಲ್ಲ ಸೇರಿ ಅವರು ಆಚರಣೆ ಮಾಡಿದಾಗ ಅಲ್ಲಿ ಆ ವರ್ಷ ಎಷ್ಟು ವಿದ್ಯಾರ್ಥಿಗಳು ಸರ್ಕಾರಿ ನೌಕರಿಯಲ್ಲಿ ಸೇರಿಕೊಂಡಿದ್ದಾರೋ, ಸರ್ಕಾರಿ ನೌಕರಿಯಲ್ಲಿ ಸೇರಿಕೊಂಡಂಥ ಅಭ್ಯರ್ಥಿಗಳಿಗೆ ಜೊತೆಯಲ್ಲಿ ಅವರ ತಂದೆ ತಾಯಿಗಳಿಗೆ ಕೂಡ ಕರೆಸಿ ಸನ್ಮಾನ ಮಾಡುವಂಥ ಒಂದು ಕಾರ್ಯ ನಾನು ಮಾಡ್ತಾ ಇದ್ದೆ. ಕಾರಣ ಏನು ಅಂದರೆ ಮುಂದಿನ ವರ್ಷ ಮತ್ತೆ ಒಂದು ಹೆಚ್ಚಿನ ಒಂದು ಅದೇ ಹಾಸ್ಟೆಲ್ನಲ್ಲೇ ಓದ್ತಕ್ಕಂಥ ವಿದ್ಯಾರ್ಥಿಗಳು ಅವರನ್ನು ನೋಡಿ ನಾನು ಕೂಡ ಮುಂದಿನ ವರ್ಷ ಯಾವುದೋ ಒಂದು ಹುದ್ದೆ, ಒಂದು ಒಳ್ಳೆಯ ರೀತಿಯ ಒಂದು ಹುದ್ದೆ ಪಡೆದುಕೊಂಡು ಈ ಸ್ಟೇಜ್ ಮೇಲೆ ಬಂದು ನಾನು ಕೂಡ ಸನ್ಮಾನ ಮಾಡ್ಕೊಳ್ಬೇಕು ಅನ್ನುವಂಥ ಒಂದು ಭಾವನೆ ಅವರಲ್ಲೆಲ್ಲ ಬರಲಿ. ಜೊತೆಯಲ್ಲಿ ಅವ್ರ ತಂದೆ ತಾಯಿಗಳಿಗೂ ಕೂಡ ನಾವು ಸನ್ಮಾನ ಮಾಡ್ತಾ ಇದ್ದೇವೆ. ಯಾಕೆ ಮಾಡ್ತಾ ಇದ್ದೇವೆ ಅಂದ್ರೆ ಅದಕ್ಕೆಲ್ಲ ಅಷ್ಟು ಬಡತನದಲ್ಲಿ ಇದ್ದರೂ ಕೂಡ ಆ ತಂದೆ ತಾಯಿಗಳು ಅವ್ರ ಮಕ್ಕಳನ್ನು ಓದಿಸಿ ಬರೆಸಿ ಹಾಸ್ಟೆಲ್ ಕಳಿಸಿ ಮತ್ತು ಒಳ್ಳೆಯ ಒಂದು ಕಾಲೇಜ್ನಲ್ಲಿ ಅಡ್ಮಿಷನ್ ಕೊಡಿಸಿ ಅವರು ಕೂಲಿ ಕೆಲಸ ಮಾಡ್ತಾ ಇದ್ರು ಕೂಡ ಆ ಮಕ್ಕಳಿಗೆ ಸಹಾಯ ಮಾಡ್ತಾರಲ್ಲ, ಓದೋದಕ್ಕೆ ಒಂದು ಸಹಕಾರ ಕೊಡ್ತಾರಲ್ಲ, ಆದ್ದರಿಂದ ಅವರೂ ಕೂಡ ಸನ್ಮಾನಕ್ಕೆ ಅರ್ಹರು ಅಂತ ತಿಳ್ಕೊಂಡು ಆ ಅಭ್ಯರ್ಥಿಗಳ ಜೊತೆಯಲ್ಲಿ ಅವ್ರ ಪೇರೆಂಟ್ಸ್ಗಳಿಗೂ ಕೂಡ ನಾವು ಸನ್ಮಾನ ಮಾಡ್ತಾ ಇದ್ದೇವೆ. ಅದರಿಂದ ಮತ್ತೆ ಅವರಿಗೆ ಮುಂದೆ ಪ್ರೇರಣೆ, ಮತ್ತು ಬೇರೆ ವಿದ್ಯಾರ್ಥಿಗಳಿಗೂ ಕೂಡ ಪ್ರೇರಣೆ ಸಿಗಬೇಕು ಅನ್ನುವಂಥ ಒಂದು ಒಳ್ಳೆಯ ಉದ್ದೇಶದಿಂದ ಆ ಕಾರ್ಯವನ್ನು ನಾವು ಮಾಡ್ತಾ ಇದ್ದೀವಿ. ಸರ್, KS ಇಂಟರ್ವ್ಯೂ ಹೋಗೋ ಮುಂಚೆ ನೀವು ಯಾವ ರೀತಿ ತಯಾರಿ ಮಾಡ್ಕೊಂಡಿದ್ರಿ, ಮತ್ತೆ KS ಇಂಟರ್ವ್ಯೂ ಹೋದ್ಮೇಲೆ ಅಲ್ಲಿ ಯಾವ ರೀತಿ ಪ್ರಶ್ನೆಗಳನ್ನು ಕೇಳಲಾಯಿತು ಸರ್ ನಿಮಗೆ? ನಾವು KS ಮುಖ್ಯ ಪರೀಕ್ಷೆ ಪಾಸ್ ಆದಮೇಲೆ ನಾವು ನಮ್ಮ ಸೀನಿಯರ್ಸ್ಗಳನ್ನು ಅಥವಾ ಬೇರೆ ಬೇರೆ KS ಅಧಿಕಾರಿಗಳನ್ನು ಭೇಟಿಯಾದೀವಿ. ಜೊತೆಯಲ್ಲಿ ಆವಾಗ ಈ ಮ್ಯಾಗ್ಝಿನ್ಗಳಲ್ಲಿ ಮತ್ತು ದಿನಪತ್ರಿಕೆಗಳಲ್ಲೂ ಕೂಡ ನಾವು ಹಲವಾರು ವಿಷಯಗಳನ್ನು ನಾವು ತಿಳಿದುಕೊಂಡಿದ್ವಿ. ಹೇಗೆ ತಿಳಿದುಕೊಂಡಿದ್ವಿ ಅಂದರೆ ಇಂಟರ್ವ್ಯೂಗೆ ಹೋಗಬೇಕಾದ್ರೆ ನಾವು ಯಾವ ಥರ ಹೋಗಬೇಕು, ನಾವು ನಮ್ಮ ಒಂದು ಹಾವಭಾವ ಹೇಗಿರಬೇಕು, ನಾವಲ್ಲಿ ನಡ್ಕೊಂಡು ಹೋಗಬೇಕಾದ್ರೆ ಯಾವ ಥರ ಹೋಗಬೇಕು, ನಮ್ಮ ಡ್ರೆಸ್ ಒಂದು ಕೋಡ್, ಒಂದು ಡಿಸಿಪ್ಲಿನ್ ಯಾವ ಥರ ಇರಬೇಕು, ಅದ್ರ ಜೊತೆಯಲ್ಲಿ ಯಾವ ವಿಷಯಗಳನ್ನು ನಾವು ಓದಬೇಕು. ಅಂದರೆ ಮುಖ್ಯವಾಗಿ ಏನು ಅಂದರೆ ಮುಖ್ಯ ಪರೀಕ್ಷೆಗಳಲ್ಲಿ ನಾವು ಯಾವ ವಿಷಯಗಳನ್ನು ತಗೊಂಡು ನಾವು ಪಾಸ್ ಮಾಡಿರ್ತೇವೆ ಅದೇ ವಿಷಯಗಳ ಮೇಲೆ ಹೆಚ್ಚಿಗೆ ಪ್ರಶ್ನೆಗಳನ್ನು ಕೇಳ್ತಾರೆ. ಇನ್ನೊಂದೇನು ಅಂದರೆ ನಾವು ಯಾವ ಪ್ರಾದೇಶಿಕ ಭಾಗದಿಂದ ಹೋಗ್ತೇವೋ, ಉದಾಹರಣೆಗಾಗಿ ಈಗ ನಾನು ಬೀದರಿಂದ ಹೋಗಿದ್ದೇನೆ ಅಂದರೆ ಬೀದರ್ಗೆ ಸಂಬಂಧಪಟ್ಟಂತ ಒಂದು ಭೌಗೋಳಿಕ ಅಂಶಗಳ ಬಗ್ಗೆಯೂ ಕೂಡ ಪ್ರಶ್ನೆಗಳನ್ನು ಕೇಳ್ತಾರೆ. ಉದಾಹರಣೆಗೆ ಬೀದರ್ನಲ್ಲಿ
ಏನು ಒಂದು ಪ್ರಾಮುಖ್ಯತೆ ಇದೆ, ಹ್ಮ್. ಬೀದರ್ನಲ್ಲಿ ಪ್ರಮುಖವಾದಂಥ ಒಂದು ಐತಿಹಾಸಿಕ ಪ್ಲೇಸ್ಗಳು ಯಾವುವು, ಇಂಥವುಗಳ ಬಗ್ಗೆ ಪ್ರಶ್ನೆ ಕೇಳ್ತಾರೆ. ಮತ್ತೆ ನಮ್ಮ ಸಬ್ಜೆಕ್ಟ್ಗಳ ಬಗ್ಗೆ ಪ್ರಶ್ನೆ ಕೇಳ್ತಾರೆ. ಅದನ್ನು ನಾವು ನೇರವಾಗಿ ಮತ್ತು ದಿಟ್ಟವಾಗಿ ಉತ್ತರ ನೀಡಬೇಕು. ಜೊತೆಯಲ್ಲಿ ಆ ಪ್ರಶ್ನೆ ಬಗ್ಗೆ ನಮಗೆ ಗೊತ್ತಿಲ್ಲ ಅಂದ್ರೆ ಗೊತ್ತಿಲ್ಲ ಅಂತಲೇ ಹೇಳಬೇಕು. ಆ ವಿಷಯಗಳನ್ನು ನಾವು ಹೋಗೋದಕ್ಕಿಂತ ಮುಂಚೆ ನಮ್ಮ ಒಂದು ಪ್ರಾದೇಶಿಕ ಒಂದು ಭಾಗದ ಬಗ್ಗೆ, ನಮ್ಮ ಒಂದು ಸಬ್ಜೆಕ್ಟ್ಗಳ ಬಗ್ಗೆ, ನಮ್ಮ ವಿಷಯಗಳ ಬಗ್ಗೆ ನಾವು ಚೆನ್ನಾಗಿ ತಿಳಿದುಕೊಂಡು ಹೋಗಬೇಕು. ಮತ್ತು ಆತ್ಮವಿಶ್ವಾಸದಿಂದ ಅವ್ರ ಮುಂದೆಗಡೆ ಕೂತ್ಕೊಂಡು ನಾವು ಅವರು ಕೇಳಿದಂಥ ಪ್ರಶ್ನೆಗಳಿಗೆ ನೇರವಾಗಿ ಉತ್ತರ ಮಾಡುವಂಥ ಒಂದು ದಿಟ್ಟತನವನ್ನು ನಾವು ಬೆಳೆಸ್ಕೊಳ್ಬೇಕು. ಸರ್, ವಿದ್ಯಾರ್ಥಿಗಳಿಗೆ ಒಟ್ಟಾರೆಯಾಗಿ ಏನು ಹೇಳಕ್ ಇಷ್ಟ ಪಡ್ತೀರಾ ಸರ್ ನೀವು? ಜಗತ್ತಿನಲ್ಲಿ ಈಗಾಗಲೇ ಹಲವಾರು ಮಹಾನ್ ಪುರುಷರು ನಮಗೆ ತೋರಿಸ್ಕೊಟ್ಟಿದ್ದಾರೆ ದಾರಿ. ಏನು ಅಂದ್ರೆ, ಸಾಧನೆಗೆ ಅಸಾಧ್ಯವಾದುದು ಯಾವುದೂ ಅಲ್ಲ. ನಾನು ಬಡವನಿದ್ದೀನಿ, ಅಥವಾ ನಾನು ಗ್ರಾಮಾಂತರ ಪ್ರದೇಶದಿಂದ ಬಂದಿದ್ದೀನಿ, ಅಥವಾ ಮತ್ಯಾವುದೋ ಒಂದು ಸಬಬುಗಳನ್ನು ಇಟ್ಕೊಂಡು ನನಗೆ ಆಗಿಲ್ಲ ಅನ್ನುವಂಥ ಕೊರಗೋದಕ್ಕಿಂತ ನಾವು ನಮ್ಮ ಗುರಿ ನಿಚ್ಚಳವಾಗಿರಬೇಕು, ಅದರಲ್ಲಿ ಸ್ಪಷ್ಟತೆ ಇರಬೇಕು. ಮತ್ತೆ ಹಾಕೊಂಡಂಥ ಒಂದು ಗುರಿಗಳಿಗೆ ನಮ್ಮದು ಸತತ ಪ್ರಯತ್ನ ಇರಬೇಕು. ಪ್ರಯತ್ನ ಸಾಲದು, ಕಠಿಣ ಒಂದು ಪ್ರಯತ್ನ ಇರಬೇಕು. ನಾವು ಏನು ಕೆಲಸ ಮಾಡ್ತೀವೋ ಅಥವಾ ಯಾವುದೇ ಒಂದು ಗುರಿ ಇಟ್ಕೊಂಡ ಮೇಲೆ ನಮ್ಮ ಪ್ರಯತ್ನ ಯಾವಾಗಲೂ ಎಂಜಾಯ್ ಮಾಡ್ತಾ ಇರ್ಬೇಕು. ನಾವು ಹೇಳ್ತಾ ಇದ್ರು ನಮಗೇನು ಅಂದರೆ, ಕಷ್ಟಪಟ್ಟು ಓದೋದಕ್ಕಿಂತ ಇಷ್ಟಪಟ್ಟು ಓದಿ ಅಂತ. ನಮ್ಮ ವಿಷಯಗಳನ್ನು ನಾವು ಇಷ್ಟಪಟ್ಟು ಓದಬೇಕು. ಆ ವಿಷಯಗಳ ಬಗ್ಗೆ ನಾವು ಎಂಜಾಯ್ ಮಾಡಬೇಕು. ನಾವು ಏನು ತಿಳ್ಕೊಂಡಿದ್ದೀವೋ ಅದನ್ನು ಬೇರೆಯವರಿಗೂ ಕೂಡ ಹೇಳಬೇಕು, ಬೇರೆಯವ್ರ ಜೊತೆ ಡಿಸ್ಕಸ್ ಕೂಡ ಮಾಡಬೇಕು. ನಮ್ಮ ಬಹುತೇಕ ಅಭ್ಯರ್ಥಿಗಳು ಏನು ಮಾಡ್ತಾರೆ ಅಂದರೆ, ನಾನು ಓದಿದ್ದು ಬೇರೆಯವ್ರಿಗೆ ಹೇಳಬಾರ್ದು, ನಮಗೆ ತಿಳಿದಿರ್ತಾನೆ ನಾವು ಬೇರೆಯವ್ರಿಗೆ ಹೇಳ್ತೀವಿ. ಅದು ನಮ್ಮಲ್ಲಿರಬೇಕು. ನಾವು ಓದ್ಕೊಂಡಿದ್ದನ್ನು ಬೇರೆಯವರಿಗೆ ಎಕ್ಸ್ಪ್ಲನೇಷನ್ ಕೂಡ ಮಾಡಬೇಕು, ಅದ್ರ ಬಗ್ಗೆ ಡಿಸ್ಕಸ್ ಮಾಡಬೇಕು, ಆ ಟಾಪಿಕ್ಗಳ ಬಗ್ಗೆ ಡಿಸ್ಕಸ್ ಮಾಡಬೇಕು. ಯಾವುದೇ ವಿಷಯಗಳನ್ನ ನಾನು ಒಬ್ಬನೇ ಓದ್ಕೊಂಡಿದ್ದೀನಿ, ಇದು ನನಗೆ ಬರುತ್ತೆ ಅನ್ನೋದ್ರ ಬಗ್ಗೆ ಅಂತ ಒಂದು ಇದು ಬೇಡ, ಅಂತ ಒಂದು ಮನೋಭಾವನೆ ಬೇಡ. ಯಾವುದೇ ವಿಷಯಗಳನ್ನು ನಾವು ಆಳವಾಗಿ ಅಧ್ಯಯನ ಮಾಡಿದಾಗ ಅದ್ರ ಬಗ್ಗೆ ಡಿಸ್ಕಷನ್ ಮಾಡಬೇಕು, ಚರ್ಚೆ ಮಾಡಬೇಕು. ಆ ಚರ್ಚೆ ಮಾಡಿದಂಥ ವಿಷಯಗಳು ಬಹುಕಾಲ ನಮಗೆ ನೆನಪಿನಲ್ಲಿ ಉಳಿತು. ಅದು ಬಹಳಷ್ಟು ನಮಗೆ ಹೆಲ್ಪ್ಫುಲ್ ಕೂಡ ಆಗಿರ್ತದೆ. ಮತ್ತೆ ಚರ್ಚೆ ನಡೆದಾಗ ಅದರಲ್ಲಿ ಪರ ಮತ್ತು ವಿರೋಧ ಅಂಶಗಳು ಕೂಡ ಇರ್ತವೆ. ನಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಹೆಚ್ಚಿನ ಪ್ರಶ್ನೆಗಳು ಏನಿರ್ತಾವ, ಪರ ಮತ್ತು ವಿರೋಧ ಚರ್ಚೆಗಳೇ ಅದರಲ್ಲೂ ಕೂಡ ಇರ್ತವೆ. ಆದ್ರಿಂದ ನಮ್ಮ ಗುರಿ ಸ್ಪಷ್ಟವಾಗಿರಬೇಕು, ಆಳವಾದಂಥ ಅಧ್ಯಯನ ಮಾಡಬೇಕು. ಎಲ್ಲ ಸಮಯದಲ್ಲೂ ಅಂದರೆ ನಾವು ಓದ್ತಾ ಹೋದ ಹಾಗೆ, ನಾವು ಆಳವಾಗಿ ಒಂದು ಗ್ರಹಿಸ್ತಾ ಹೋದ ಹಾಗೆ ನಮಗೆ ಅಧ್ಯಯನದಲ್ಲಿ ಆಸಕ್ತಿ ಕೂಡ ಬರ್ತದೆ. ಆದ್ದರಿಂದ ನಾವು ಹೆಚ್ಚು ಹೆಚ್ಚು ಅಧ್ಯಯನ ಮಾಡುವುದರ ಮುಖಾಂತರ ನಮ್ಮ ಜ್ಞಾನದ ಒಂದು ದಿಗಂತವನ್ನು ನಾವು ಹೆಚ್ಚಿಸ್ಕೊಳ್ಬೇಕು, ಜ್ಞಾನದ ವಿಸ್ತಾರವನ್ನು ನಾವು ಮಾಡಿಕೊಳ್ಬೇಕು. ಅದರಿಂದ ಏನಾಗ್ತದೆ ಅಂದ್ರೆ, ಅದೇನು ಕಬ್ಬಿಣದ ಕಡಲೆ ಏನಲ್ಲ, IAS KAS ಕಬ್ಬಿಣದ ಕಡಲೆ ಏನಲ್ಲ. ಅಲ್ಲಿ ಕೇಳುವಂಥ ಪ್ರಶ್ನೆಗಳಿಗೆ ನಾವು ಸಾಧಾರಣವಾಗಿ ಸರಿಯಾಗಿ ತಿಳಿದುಕೊಂಡು ಉತ್ತರಿಸಿದರೆ ಸಾಕು. ಅಷ್ಟು ಮಾಡಿದರೆ ನಾವು ಖಂಡಿತವಾಗಿಯೂ ಯಶಸ್ಸನ್ನು ಸಾಧಿಸಬಹುದು. ಸರ್, ನೀವು KAS ಓದುವಾಗ ನಿಮ್ಮ ಮದುವೆ ಏನಾದರೂ ಆಗಿತ್ತಾ ಸರ್? ಹೌದು, ನನ್ನ ಮದುವೆ ಆಗಿತ್ತು. ನಾನು ಪ್ರೌಢಶಾಲಾ ಶಿಕ್ಷಕನಾಗಿದ್ದಾಗಲೇ ನನ್ನ ಮದುವೆ ಆಗಿತ್ತು. ನಮ್ಮ ಹೆಂಡತಿಯೂ ಕೂಡ, ನಮ್ಮ ಧರ್ಮಪತ್ನಿಯೂ ಕೂಡ, ಅವರು ಪ್ರೌಢಶಾಲಾ ಶಿಕ್ಷಕಿಯಾಗಿ ಇವತ್ತಿಗೂ ಕೂಡ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅದರಿಂದ ಯಾವುದೇ ನಮ್ಗೆ ತೊಡಕಾಗಲಿಲ್ಲ. ಏನು ಅಂದರೆ, ಅವರು ಕೂಡ ನಮಗೆ ಸಹಕಾರ ಕೊಟ್ಟು ಓದುವುದಕ್ಕೆ ಎಲ್ಲ ರೀತಿಯಿಂದ ಒಂದು ಸಹಕಾರ ಕೊಡ್ತಾ ಇದ್ರು. ಅವರು ಪ್ರೌಢಶಾಲಾ ಶಿಕ್ಷಕಿ ಆಗಿದ್ದರಿಂದ ಅವ್ರ ಜೊತೆನೂ ನಾನು ಸಬ್ಜೆಕ್ಟ್ಗಳ ಬಗ್ಗೆ ನಾನು ಡಿಸ್ಕಸ್ ಮಾಡ್ತಾ ಇದ್ದೆ. ಜೊತೆಯಲ್ಲಿ ನಾನು ಓದಬೇಕಾದ್ರೆ ಅವಾಗ ಮತ್ತೆ ನಾನು ಕೋಚಿಂಗ್ ಹೋಗಬೇಕಾದ್ರೆ ನನಗೆ ಮಗು ಕೂಡ ಇತ್ತು. 3 ತಿಂಗಳು ನಾನು ಕೋಚಿಂಗ್ ಹೋಗಬೇಕಾದ್ರೆ ಮಗು ಕೂಡ ಇತ್ತು. ಜೊತೆಲಿ ಅವಾಗ ಕೋಚಿಂಗ್ ತಗೊಂಡಾದ್ಮೇಲೆ ಮಕ್ಕಳಾದರೂ ಕೂಡ, ಮಗು ಇದ್ರೂ ಕೂಡ, ನಮ್ಮ ಒಂದು ಧರ್ಮಪತ್ನಿ ಮಕ್ಕಳನ್ನೆಲ್ಲ ನೋಡಿಕೊಂಡು ಮತ್ತೆ ನಮ್ಮ ಒಂದು ಎಜುಕೇಶನ್ಗೂ ಕೂಡ ಅವ್ರು ಸಹಕಾರ ಕೊಡ್ತಾ ಇದ್ರು. ನಾನು ಹೇಳೋದೇನು ಅಂದರೆ, ಮದುವೆ ಆಗಿದೆ, ಮಕ್ಕಳಾಗಿದೆ, ನಮಗಿವತ್ತು ಓದ್ಲಿಕ್ಕಾಗಲ್ಲ ಅಥವಾ ಇನ್ನೂ ಹೆಚ್ಚಿನ ಅಧ್ಯಯನ ಮಾಡ್ಲಿಕ್ಕಾಗಲ್ಲ, ಮತ್ತೊಂದು ಉನ್ನತವಾದಂಥ ಹುದ್ದೆ ಪಡೆದುಕೊಳ್ಳೋದಕ್ಕೆ ಆಗೋದಿಲ್ಲ ಅನ್ನುವಂಥ ಆ ಒಂದು ಮನೋಭಾವನೆ ನಮ್ಮಲ್ಲಿ ಇಟ್ಕೊಳ್ಬಾರ್ದು. ಮದುವೆ ಆದ್ಮೇಲೂ ಕೂಡ, ಮಕ್ಕಳಾದ್ಮೇಲೂ ಕೂಡ ಸಾಧನೆ ಮಾಡಿದಂಥ ಬಹುತೇಕ ನಮ್ಮ ಬ್ಯಾಚ್ಮೇಟ್ಸ್ ಕೂಡ ಇದ್ದಾರೆ. ಇವತ್ತು ಕೂಡ 90%. ನಾನು 2008ನಲ್ಲಿ KAS ಪಾಸ್ ಆಗಿ ಮೈಸೂರಲ್ಲಿ ತರಬೇತಿಗೆ, ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಒಂದು ಟ್ರೈನಿಂಗ್ ಸೆಂಟ್ರಲ್ಲಿ ತರಬೇತಿ, ATIನಲ್ಲಿ ತರಬೇತಿ ಪಡಿಬೇಕಾದ್ರೆ ಅಲ್ಲಿರ್ತಕ್ಕಂಥ ನಮ್ಮ ಬಹುತೇಕ ನನ್ನ ಬ್ಯಾಚ್ಮೇಟ್ಸ್ಗಳು ಮದುವೆ ಆದವರೇ ಇದ್ದರು. ಜೊತೆಯಲ್ಲಿ ಮುಂಚೆನೆ ಸಣ್ಣ ಪುಟ್ಟ ಒಂದು ಉದ್ಯೋಗಗಳಲ್ಲಿ, ಅಂದರೆ ಸರ್ಕಾರಿ ಉದ್ಯೋಗಗಳಲ್ಲಿ ತೊಡಗಿಸ್ಕೊಂಡವರಿದ್ರು. ಕೆಲವೊಬ್ಬರು ಹೌಸ್ ವೈಫ್ ಇದ್ರು, ಅವ್ರ ಮಕ್ಕಳು ಕೂಡ ದೊಡ್ಡವರಿದ್ರು. 10th PUನಲ್ಲಿ ಓದುವಂಥ ಮಕ್ಕಳು ಕೂಡ ಇದ್ರು. ಚಿಕ್ಕಂದಿನಲ್ಲೇ ಅವ್ರ ಮದುವೆ ಆಗಿತ್ತು. ಅಂಥವರು ಕೂಡ ಮತ್ತೆ ಓದ್ಕೊಂಡು ಅವರೇನು ಅಂದರೆ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಪಾಸ್ ಮಾಡಿದ್ರು. ಹೀಗಾಗಿ
ಮದುವೆ, ಮಕ್ಕಳು ಇದು ಯಾವುದು ನಾವು ನೆಪ ಹೇಳದೆ ನಾವು ಏನ್ ಮಾಡ್ಬೋದು ಅಂದರೆ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೆದು ಯಶಸ್ಸು ಸಾಧಿಸಬಹುದು ಅನ್ನೋದನ್ನ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೀನಿ. ಸರ್, ನಮ್ಮ ICS ಪಾಡ್ಕಾಸ್ಟ್ ಬಗ್ಗೆ ನಿಮ್ಮ ಒಂದೆರಡು ಮಾತು ಅನಿಸಿಕೆಗಳು ಸರ್ ಏನಾದ್ರು? ICS ಪಾಡ್ಕಾಸ್ಟು ನಾನು ಈ ತರ ಪಾಡ್ಕಾಸ್ಟ್ ನಲ್ಲಿ ಪ್ರಥಮ ಬಾರಿಗೆ ನಾನು ಇದರಲ್ಲಿ ನಾನು ಇಂಟರ್ವ್ಯೂ ಕೊಡ್ತಾ ಇದ್ದೀನಿ ಫಸ್ಟ್ ಟೈಮ್. ಅದಕ್ಕಾಗಿ ಈ ಕಾರ್ಯಕ್ರಮ ನಡೆಸ್ಕೊಟ್ಟಂತ ಶ್ರೀಕಾಂತ್ ಅವರಿಗೂ ಮತ್ತೆ ನಮ್ಮ ಗೌತಮ್ ಅವರಿಗೂ ಜೊತೆಲಿ ಇದ್ದಂತ ಎಲ್ಲ ಟೆಕ್ನಿಕಲ್ ಟೀಮ್ ಏನಿದೆ ಅವರಿಗೂ ಕೂಡ ಮುಂದಿನ ದಿವಸಗಳಲ್ಲಿ ಈ ಒಂದು ಪಾಡ್ಕಾಸ್ಟ್ ಟೀಮ್ ಇದೆ ನಿಮ್ಗೆ ಎಲ್ರಿಗೂ ಇನ್ನು ಮುಂದಿನ ದಿವಸಗಳಲ್ಲಿ ಯಶಸ್ಸು ದೊರೆಯಲಿ. ಮತ್ತೆ ಇಂಥ ಒಂದು ಬೇರೆ ಬೇರೆ ವಿವಿಧ ಒಂದು ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದಂಥ ವ್ಯಕ್ತಿಗಳಿಗೆ ತಾವು ಕರೆಸಿ ಏನು ಸಂದರ್ಶನ ನಡೆಸ್ಕೊಡ್ತಾ ಇದ್ರಿ, ಇದರಿಂದ ಬಹಳಷ್ಟು ಜನರಿಗೆ ಅನುಕೂಲ ಆಗ್ತದೆ. ಅವರಿಗೆಲ್ಲ ಏನಾಗ್ತದೆ ಅಂದ್ರೆ ಒಂದು ದಾರಿ ದೀಪ ಆಗ್ತದ, ಅವ್ರಿಗೊಂದು ಬೆಳಕು ಆಗ್ತದ, ಅವ್ರಿಗೆ ಮಾರ್ಗದರ್ಶನ ಸಿಗ್ತದ. ಇಂಥ ಒಂದು ನಿಮ್ಮ ಈ ಒಂದು ಕಾರ್ಯ, ಈ ಒಂದು ಸೇವೆ ಹೀಗೆ ನಿರಂತರವಾಗಿ ಮುಂದುವರಿಲಿ. ಮತ್ತೆ ನಿಮ್ಮ ಈ ಒಂದು ಪಾಡ್ಕಾಸ್ಟ್ ಏನಿದೆ ಐ ಸಿ ಎಸ್ ಪಾಡ್ಕಾಸ್ಟ್ ಏನಿದೆ ಇದು ಮತ್ತೆ ಒಂದು ಉನ್ನತ ಒಂದು ಸ್ಥಾನಕ್ಕೆ ಹೋಗಲಿ, ಹೆಚ್ಚು ಹೆಚ್ಚು ವ್ಯೂಸ್ಗಳು ಬರಲಿ, ಇದರಿಂದ ನಿಮ್ಗೆ ಹೆಚ್ಚು ಒಂದು ಜನ ಇದರ ಲಾಭ ಪಡೆದುಕೊಳ್ಳಲಿ ಅಂತ ಹೇಳಿ ಹೇಳ್ತಾ ಎಲ್ಲ ಒಂದು ಇದು ವೀಕ್ಷಣೆ ಮಾಡ್ತಕ್ಕಂಥ ಜನರು ಹೆಚ್ಚು ಹೆಚ್ಚು ಲಾಭ ಪಡೆದುಕೊಳ್ಬೇಕು. ಇಂಥವರಿಗೆ ಹೆಚ್ಚಿನ ಪ್ರೋತ್ಸಾಹ ತಾವೆಲ್ಲರೂ ನೀಡ್ತೀರಾ ಅನ್ನುವಂಥ ಒಂದು ಮಾತಿನೊಂದಿಗೆ ನಾನಿವತ್ತು ನನ್ನ ಮಾತಿಗೆ ವಿರಾಮ ನೀಡ್ತೇನೆ. ಎಲ್ರಿಗೂ ನಮಸ್ಕಾರ. ICS ಪಾಡ್ಕಾಸ್ಟ್ಗೆ ಬಂದು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಯಾವ ರೀತಿ ಕ್ರ್ಯಾಕ್ ಮಾಡಬೇಕು, ಮತ್ತೆ ಯಾವ ರೀತಿ ಅಧ್ಯಯನ ಮಾಡಬೇಕು, ಮತ್ತೆ ಯಾವ್ಯಾವ ಸಮಯದಲ್ಲಿ ಓದ್ಕೋಬೇಕು, ಯಾವ್ಯಾವ ಪುಸ್ತಕಗಳನ್ನು ಓದಬೇಕು, ಅದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಕೊಟ್ಟಂತಹ ಪ್ರೇಮ್ ಸಾಗರ್ ದಾಂಡೇಕರ್ ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳು ಸರ್. ತಮಗೂ ಕೂಡ ಧನ್ಯವಾದ.